ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ಬಾಳು ಬೆಳಕು. ಬಾಳು ಬೆಳಕಾಗಲೆಂದೇ ದೇವರು ನಮಗೆ ಈ ಜೀವಿತವನ್ನು ಕೊಟ್ಟಿದ್ದಾರೆ ಹಾಗೂ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ನಮ್ಮ ಬಾಳು ಕತ್ತಲೆಯಾಗಬೇಕೆಂಬುದು ದೈವ ಪದ್ಧತಿಯಲ್ಲ, ಅಥವಾ ನಾವು ನಾಶವಾಗಬೇಕೆಂಬುದು ದೈವ ಪದ್ಧತಿಯಲ್ಲ, ಅಥವಾ ನಾವು ದಾರಿದ್ರ್ಯರಾಗಬೇಕೆಂಬುದು ದೈವ ಪದ್ಧತಿಯಲ್ಲ. ಈ ದಾರಿದ್ರ್ಯ ಎಂದು ಹೇಳುವಾಗ ಎರಡು ವಿಧದಲ್ಲಿ ದೈವ ಪದ್ಧತಿ, ಒಂದು ವಿಧದಲ್ಲಿ ಮಾತ್ರ ದೈವ ಪದ್ಧತಿ. ದೇವರಿಂದ ಕರೆ ಹೊಂದಿದವನ ಜೀವಿತದಲ್ಲಿ ಬರುವಂತಹ, ಅಂದರೆ ದೇವರ ಆಯ್ಕೆ ಮಾಡಿಕೊಳ್ಳುವಂತಹ ವ್ಯಕ್ತಿಯನ್ನ ಮಾತ್ರ ದರಿದ್ರನಾಗಿಸಲು ತೀರ್ಮಾನಿಸುತ್ತಾರೆ. ಕಾರಣ, ಅವನು ಸಂಪೂರ್ಣವಾಗಿ ಈ ಲೋಕದ ಎಲ್ಲ ವಿಧವಾದ ಹೋರಾಟಗಳನ್ನ, ನೋವುಗಳನ್ನ ಅವನು ಅನುಭವಿಸಿ ಅವನು ಸಿದ್ಧನಾಗುವುದಕ್ಕಾಗಿ. ಅಲ್ಲದೆ ದೇವರು ಯಾವ ಕಾರಣಕ್ಕೂ ಯಾರನ್ನು ದಾರಿದ್ರ್ಯನಾಗಿ ಮಾಡುವುದಿಲ್ಲ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ವಿಷಯಗಳನ್ನ ಕುರಿತು ನಾವು ಚಿಂತಿಸುತ್ತೇವೆ ಅಲ್ವಾ? ಅನೇಕ ವಿಷಯಗಳನ್ನ ಕುರಿತು ನಾವು ಚಿಂತನೆಗೆ ಹೋಗ್ತೇವೆ. ಕಳೆದ ದಿನಗಳಿಂದ ನಾವು ಕೋಪವನ್ನು ಕುರಿತು ನಾವು ಚಿಂತಿಸ್ತಾ ಇದ್ದೇವೆ. ಕೋಪದ ಪರಿಣಾಮಗಳನ್ನು ಕುರಿತು ನಾವು ಚಿಂತಿಸ್ತಾ ಇದ್ದೇವೆ. ಅಂದರೆ ಕೋಪ ಪ್ರತಿಯೊಬ್ಬರಲ್ಲಿ ಇದೆ. ನನ್ನಲ್ಲಿ, ನಿಮ್ಮಲ್ಲಿ, ಪ್ರತಿಯೊಬ್ಬರಲ್ಲಿಯೂ ಈ ಕೋಪದ ಪರಿಣಾಮಗಳಿರುತ್ತದೆ. ಈ ಕೋಪದ ಪರಿಣಾಮಗಳಲ್ಲಿ ಈಗಾಗಲೇ ನಾವು ಚಿಂತಿಸಿದ್ದೇವೆ. ಕೋಪದ ಸತ್ಯಾಂಶಗಳು ಅಂದರೆ ಏನು, ಅದು ಯಾವುದು ಎಂಬುದಾಗಿ ಚಿಂತಿಸಿದ್ದೇವೆ. ಕೋಪದ ಪರಿಹಾರಗಳು ಯಾವುದು, ಕೋಪಕ್ಕೆ ಪರಿಹಾರ ಯಾವುದು ಎಂಬುದಾಗಿ ಚಿಂತಿಸಿದ್ದೇವೆ. ಹಾಗೂ ಕೋಪದ ಪರಿಣಾಮ ಏನು ಎಂಬುದಾಗಿ ಚಿಂತಿಸಿದ್ದೇವೆ. ಹೀಗೆ ವಿಷಯಗಳನ್ನು ನಾವು ಚಿಂತಿಸಿ ಬರಬೇಕಾದ್ರೆ ಈಗ ದೇವರ ಕೋಪಕ್ಕೆ ಕಾರಣವೇನು ಎಂಬುದನ್ನು ಸಹ ನಾವು ಚಿಂತಿಸಿದ್ದೇವೆ. ಈಗ ಇವತ್ತು ನಾವು ಚಿಂತಿಸಲಿಕ್ಕೆ ಹೋಗ್ತೇವೆ, ದೇವರ ಕೋಪಕ್ಕೆ ಪರಿಹಾರವೇನು. ದೇವರ ಕೋಪಕ್ಕೆ ಪರಿಹಾರವೇನು? ದೇವರ ಕೋಪಕ್ಕೆ ಪರಿಹಾರವಿದೆಯಾ? ಖಂಡಿತವಾಗಿಯೂ ಇದೆ. ನಮ್ಮ ಪಾಪಗಳಿಗೂ, ನಮ್ಮ ತಪ್ಪುಗಳಿಗೂ, ನಮ್ಮ ಕೋಪಗಳಿಗೂ ನಾವು ಪರರಿಗೆ ನಾವು ಪರಿಹಾರವನ್ನು ಸೂಚಿಸುತ್ತೇವೆ. ಅಂದರೆ ನಮಗೆ ದೇವರು ಕೋಪಕ್ಕೆ ಪರಿಹಾರವಿರುವುದಿಲ್ಲವೇ? ಖಂಡಿತವಾಗಿಯೂ ಇರುತ್ತದೆ. ಪ್ರಿಯರೇ, ದೇವರ ಕೋಪ ಕ್ಷಣಿಕ. ಒಂದು ಗಾದೆ ಮಾತಿದೆ, ಬಡವನ ಕೋಪ ದವಡೆ ಮೂಲ ಎಂಬುದಾಗಿ ಕೇಳಿರಬಹುದು. ಬಡವನ ಕೋಪ ದವಡೆ ಮೂಲ. ಹಾಗೆ ದೇವರ ಕೋಪ ಕ್ಷಣ ಮಾತ್ರ. ದೇವರಿಗೆ ಕೋಪ ಬರ್ತದೆ, ಆದರೆ ಅಷ್ಟೇ ಕರುಣೆ ತೋರಿಸ್ತಾರೆ. ಒಂದು ಪಕ್ಷ ದೇವರು ಕೋಪಗೊಂಡು ನಮ್ಮನ್ನು ದಂಡಿಸಿದೆ ಆದರೆ, 1 ಪಟ್ಟು ದಂಡಿಸಿದರೆ 10 ಪಟ್ಟು ನಮ್ಮನ್ನು ಆಶೀರ್ವದಿಸ್ತಾರೆ. ಇದು ದೇವರ ಸ್ವಭಾವ. ಹಾಗೆ ದೇವರ ಕೋಪ ನಮ್ಮ ಮೇಲೆ ಇದೆ. ಹಲವಾರು ವಿಧದಲ್ಲಿ ನಮ್ಮ ಮೇಲೆ ಕೋಪ ಬರ್ತದೆ. ದೇವರಿಗೆ ವಿರುದ್ಧವಾಗಿ ನಾವು ಏನೆಲ್ಲ ಮಾಡುತ್ತೇವೋ ಆಗ ಎಲ್ಲ ನಮ್ಮ ಮೇಲೆ ಕೋಪದ ಪರಿಣಾಮಗಳು ಬೀರುತ್ತದೆ. ಅದು ನೋವಾಗಿ ಬೀರಬಹುದು, ಸಮಸ್ಯೆಯಾಗಿ ಬೀರಬಹುದು, ರೋಗವಾಗಿ ಬೀರಬಹುದು, ದರಿದ್ರವಾಗಿ ಬೀರಬಹುದು, ಕಷ್ಟಗಳ ನಡುವೆ ಬೀಳಬಹುದು, ಸಂಕೋಲೆಗಳನ್ನು ಬೀಳಬಹುದು, ಸಂಕಷ್ಟಗಳಿಂದ ಹಲವಾರು ವಿಧದಲ್ಲಿ ದೇವರ ಕೋಪ ಯಾವ ವಿಧದಲ್ಲಿ ನಮ್ಮ ಮೇಲೆ ಎರಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ದೇವರ ಕೋಪ ಖಂಡಿತವಾಗಿಯೂ ನಮ್ಮ ಮೇಲೆ ಬರುತ್ತದೆ. ಅದು ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ಪರಿವರ್ತಿಸುವುದಕ್ಕಾಗಿ. ದೇವರ ಕೋಪ ನಾಶ ಮಾಡುವುದಕ್ಕಾಗಿ ಅಲ್ಲ, ಅದು ಪರಿವರ್ತಿಸುವುದಕ್ಕಾಗಿ. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಮಗೆ ಕೋಪ ಬರುತ್ತದೆ. ಆದರೆ ನಮ್ಮ ಕೋಪ ಕೊನೆಯ ತನಕ ಉಳಿಸಿಕೊಳ್ಳುವುದಕ್ಕಾಗಿ,
ಸಾಯುವ ತನಕ ಒಳಗೆ ಇಟ್ಟು ಕೊರಗುತ್ತಾ ಹಾಗೆ ತೀರಿಸುವಂಥದ್ದು. ಯಾವ ವಿಧದಲ್ಲಿ ಒಂದು ವ್ಯಕ್ತಿಯನ್ನು ನಾಶ ಮಾಡಬೇಕೆಂಬುದನ್ನು ಚಿಂತಿಸುವಂಥದ್ದು. ಮನುಷ್ಯನ ಕೋಪ, ನಮ್ಮ ಕೋಪ. ದೇವರ ಕೋಪ ಹಾಗೆ ಅಲ್ಲ, ನಮ್ಮನ್ನ ಆತನೆಡೆಗೆ ಕರೆಯಲು ಸಾಧನವಾದಂಥವುಗಳು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ದೇವರ ಕೋಪವು ನಮ್ಮ ಮೇಲೆ ಎಷ್ಟು ಶಕ್ತವಾಗಿ ಪರಿಣಮಿಸುತ್ತದೋ ದೇವರ ಆಶೀರ್ವಾದವು ಅಷ್ಟೇ ಶಕ್ತವಾಗಿ ನಮ್ಮ ಮೇಲೆ ಕ್ರಿಯೆಯನ್ನು ಮಾಡುತ್ತದೆ. ಅದರಿಂದ ನಾವು ದೇವರ ಕೋಪವನ್ನು, ನಮ್ಮ ಕೋಪವನ್ನು ಸಹ ಚಿಂತಿಸ್ತಾ, ಇವತ್ತು ದೇವರ ಕೋಪಕ್ಕೆ ಪರಿಹಾರವೇನು, ನಾವು ದೇವರ ಕೋಪದಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಏನು ಪರಿಹಾರ ಎಂಬುದನ್ನ ನಾವು ಚಿಂತಿಸ್ತಾ ಇದ್ದೇವೆ. ಯಾಕೆಂದರೆ ಎಲ್ಲದಕ್ಕೂ ಪರಿಹಾರ ಉಂಟು. ದೇವರನ್ನ ಪ್ರೀತಿಸುವುದಕ್ಕೆ ಪರಿಹಾರ ಉಂಟು, ದೇವರಲ್ಲಿ ಕ್ಷಮೆಯಾಚಿಸುವುದಕ್ಕೆ ಪರಿಹಾರ ಉಂಟು, ದೇವರ ಕೋಪವು ಸಮಾಧಾನಗೊಳಿಸುವುದಕ್ಕಾಗಿ ಪರಿಹಾರ ಉಂಟು. ಹೀಗೆ ನಾವು ನೋಡ್ಬೇಕಾದ್ರೆ ಮೊದಲನೇದಾಗಿ ನಾವು ನೋಡ್ತೇವೆ ಲೂಕನ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ ನಾವು 7-8 ವಾಕ್ಯಗಳನ್ನು ನಾವು ನೋಡಬೇಕಾದ್ರೆ ದೇವರ ಕೋಪಕ್ಕೆ ಮೊಟ್ಟ ಮೊದಲನೆಯ ಪರಿಹಾರ ಪ್ರಭು ಯೇಸು ಹೇಳುತ್ತಾರೆ, ಸ್ನಾನಿಕ ಯೋಹಾನರು ಹೇಳ್ತಾರೆ, ಪ್ರವಾದಿಗಳು ಹೇಳ್ತಾರೆ, ಪ್ರೇಷಿತರು ಹೇಳ್ತಾರೆ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು. ದೇವರ ಕೋಪ, ನಮ್ಮ ಮೇಲಿನ ದೇವರ ಕೋಪ ಪರಿಹಾರವಾಗಬೇಕು ಅಂದರೆ ಮೊಟ್ಟ ಮೊದಲಿಗೆ ನಾವು ಈ ಕಾರ್ಯವನ್ನು ಮಾಡಬೇಕು, ದೇವರಿಗೆ ಅಭಿಮುಖರಾಗಬೇಕು, ಪಾಪಕ್ಕೆ ವಿಮುಖರಾಗಬೇಕು. ಈ ವಾಕ್ಯವನ್ನು ನಾವು ಪದೇ ಪದೇ ಕೇಳಬಹುದು, ರೀಡಿಂಗ್ ಅಲ್ಲಿ ನೋಡಬಹುದು, ವಚನದಲ್ಲಿ ನೋಡಬಹುದು, ಧ್ಯಾನಗಳಲ್ಲಿ ನೋಡಬಹುದು. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖರಾಗಿರಿ ಎಂಬುದಾಗಿ. ಪಾಪಕ್ಕೆ ವಿಮುಖರಾಗಬೇಕು, ದೇವರಿಗೆ ಅಭಿಮುಖರಾಗಬೇಕು. ಅಂದರೆ ನಾನು ಪಾಪದಿಂದ ದೂರ ಆಗುವಾಗ, ನನ್ನ ಪಾಪಗಳನ್ನು ಬಿಟ್ಟು ಬಿಡುವಾಗ, ನನ್ನ ಅಕ್ರಮಗಳನ್ನು ತೊಳೆದು ಬಿಡುವಾಗ. ನೋಡಿ, ಈ ವಾಕ್ಯ ಇದುವರೆಗೂ ನಿಮಗೆ ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಗೊತ್ತಿಲ್ಲ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಬೇಕು. ಬಿಟ್ಟು ಅದರ ಕಡೆ ಮುಖ ತಿರುಗಿಸಿಕೊಳ್ಬಿಡ್ಬೇಕು. ಪಾಪವನ್ನು ನೋಡಬಾರದು ಎಂಬುದಾಗಿ ಅರ್ಥ. ನಾನು ಪಾಪವನ್ನು ನೋಡಿ ನನ್ನ ಕಣ್ಣು ಮುಂದೆ ಬರ್ತದೆ ಪಾಪ ನಮ್ಮ ಕಣ್ಣು ಮುಂದೆ ಬರ್ತದೆ, ನಮ್ಮ ಹೃದಯದಲ್ಲಿ ಬರ್ತದೆ, ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಕೆಟ್ಟತನ ಬರ್ತದೆ, ದುರಾಲೋಚನೆ ಬರ್ತದೆ, ವೈರಾಗ್ಯ ಬರ್ತದೆ, ಮನಸ್ತಾಪ ಬರ್ತದೆ, ಸೇಡು ಬರ್ತದೆ, ಮತ್ಸರ ಬರ್ತದೆ, ದೂಷಣೆ ಬರ್ತದೆ, ನಿಂದನೆ ಬರ್ತದೆ, ಅವಹೇಳನ ಬರ್ತದೆ, ಹೊಲಸು ಮಾತು ಬರ್ತದೆ, ಮೋಸ ಬರ್ತದೆ, ಸುಳ್ಳು ಬರ್ತದೆ, ಕಳ್ಳತನ ಬರ್ತದೆ, ಪರರ ವಸ್ತುಗಳಿಗೆ ಆಸೆ ಬರ್ತದೆ, ವ್ಯಭಿಚಾರದ ಆಸೆ ಬರ್ತದೆ. ಅನೇಕ ವಿಧವಾದ ನಮ್ಮ ಆತ್ಮವನ್ನ ನಾಶಪಡಿಸಲು ನಮ್ಮ ಮುಂದೆ ಬರುವಂತಹ ಪ್ರತಿಯೊಂದು ಪಾಪವೇ. ನಮ್ಮ ಆತ್ಮವನ್ನು ನಾಶಪಡಿಸಲು ನಮ್ಮ ಮುಂದೆ ಬರುವಂತಹ ಪ್ರತಿಯೊಂದು ಪಾಪವೇ. ಅದರಿಂದ ವಾಕ್ಯ ಹೇಳ್ತೇನೆ, ನೀನು ಅದರಿಂದ ಮುಖ ತಿರುಗಿಸ್ಕೊಂಡ್ಬಿಡು. ನೀನು ಆ ಕಡೆ ನೋಡಬೇಡ. ಯಾಕೆಂದರೆ ನೀನು ಅದಕ್ಕೆ ನೀನು ಯಾವಾಗ ವಿಮುಖನಾಗ್ತೀಯೋ, ಅದರಿಂದ ದೂರವಾಗ್ತೀಯೋ, ಅದನ್ನು ನೋಡದೆ ಯಾವಾಗ ನೀನು ಹಿಂದೆ ಬರ್ತೀಯೋ, ಆಗ ನಾನು ದೇವರನ್ನ ಕಾಣಲಿಕ್ಕೆ ಸಾಧ್ಯ. ಅಂದರೆ ಅದರ ಅರ್ಥ ವಿಮುಖನಾಗು ಅಂದರೆ ಆ ಪಾಪದಿಂದ ದೂರವಾಗು, ಆ ಪಾಪವನ್ನು ಬಿಟ್ಟು ಬಿಡು, ಆ ಪಾಪದ ಗೊಡವೆಗೆ ಹೋಗಬೇಡ, ಆ ಪಾಪವನ್ನು ಮಾಡಬೇಡ. ದೇವರ ಕೋಪಕ್ಕೆ ಪರಿಹಾರ ಸಿಕ್ಕಬೇಕಾದರೆ ಅದಕ್ಕೆ ನಾವು ಹೇಳ್ತೀವಿ, ಯಾವಾಗಲೂ ಕನ್ಫೆಷನ್ ಮಾಡಬೇಕು. ದೇವರ ಬಳಿ ನಾವು ಕ್ಷಮೆಯಾಚಿಸಬೇಕು, ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳಬೇಕು, ನಮ್ಮ ಪಾಪಗಳಿಗಾಗಿ ಕ್ಷಮೆಯಾಚಿಸಬೇಕು, ಕಣ್ಣೀರಿಡಬೇಕು, ಗೋಳಾಡಬೇಕು, ಹೃದಯವು ಸೀಳಿಕೊಳ್ಳಬೇಕು, ಪಾಪಕ್ಕೆ ವಿಮುಖರಾಗಬೇಕು. ದೇವರೇ ನೀನೇ, ಸ್ವಾಮಿ ನೀವೇ, ನಿಮ್ಮಿಂದಲೇ
ಸ್ವಾಮಿ ನನ್ನನ್ನು ಕ್ಷಮಿಸಿರಿ, ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿರಿ, ಸ್ವಾಮಿ ನನ್ನ ಮೇಲೆ ದಯೆ ತೋರಿರಿ ಎಂಬುದಾಗಿ ಆ ಪ್ರಭುವನ್ನು ನಾನು ಅಂಗಲಾಚಬೇಕು. ಆ ಪ್ರಭುವಿನ ಆ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಪ್ರಭುವಿನಲ್ಲಿ ನನ್ನ ಮೊರೆ ಇಟ್ಟು ನನ್ನ ಹೃದಯವನ್ನ ಸೀಳಿಕೊಳ್ಳಬೇಕು. ಮಾಡಿದ ತಪ್ಪಿನ ಅರಿವು ನನಗೆ ನಿಮಗೆ ಆಗಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮಾಡುವ ತಪ್ಪು ನನಗೆ ಅರಿವಾಗುವ ತನಕ ನನಗೆ ಪಾಪ ಪರಿಹಾರವಿಲ್ಲ. ಮಾಡಿದ ತಪ್ಪು ನನಗೆ ಅರಿವಾಗುವ ತನಕ ನನಗೆ ಪಾಪ ಪರಿಹಾರವಿಲ್ಲ. ದೇವರಿಗೆ ಅಭಿಮುಖನಾಗಬೇಕು. ಅಂದ್ರೆ ದೇವರ ಮುಂದೆ ನಾನು ನಿಂತುಕೊಳ್ಳುವ ಯೋಗ್ಯತೆ ಉಳ್ಳವನಾಗಬೇಕು. ದೇವರಿಗೆ ಅಭಿಮುಖನಾಗಿ ನೀನು ನಿಂತುಕೊಳ್ಳಬೇಕು. ಒಂದು ಪಕ್ಷ ನಾನು ದೇವರ ಮುಂದೆ ಹೋಗಿ ನಿಂತುಕೊಳ್ಳುವಾಗ ನನ್ನ ಮನಸ್ಸಾಕ್ಷಿ ನನ್ನನ್ನು ಚುಚ್ಚಿದರೆ ದೇವರ ಮುಂದೆ ನಿಂತುಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ. ಧೈರ್ಯವಾಗಿ ದೇವರನ್ನ ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಎಂದು ಹೇಳಬಹುದು. ಆದರೆ ನಾನು ದೇವರ ಮುಂದೆ ನಿಂತುಕೊಳ್ಳಿಕ್ಕಾಗುವುದಿಲ್ಲ. ನನ್ನ ಮನಸ್ಸಾಕ್ಷಿ ಹೇಳುತ್ತದೆ, ನೀನು ಪಾಪಿ, ನೀನು ಪಾಪ ಮಾಡಿದ್ದೀಯ, ನೀನು ತಪ್ಪು ಮಾಡಿದ್ದೀಯ, ನೀನು ದ್ರೋಹ ಮಾಡಿದ್ದೀಯ. ಅದರಿಂದ ಧೈರ್ಯವಾಗಿ ದೇವರ ಮುಂದೆ ನಿಂತುಕೊಳ್ಳಿಕ್ಕೆ ಆಗುವುದಿಲ್ಲ. ಅಭಿಮುಖರಾಗಬೇಕು. ದೇವರ ಮುಂದೆ ನಾನು ನಿಂತುಕೊಳ್ಳಿಕ್ಕೆ ಯೋಗ್ಯವುಳ್ಳವನಾಗಬೇಕು. ಯಾವಾಗ ನನ್ನ ತಪ್ಪನ ಅರಿವು ನನ್ನ ಮೂಡಿಸಿಕೊಂಡು ನನ್ನ ತಪ್ಪಿಗಾಗಿ ನಾನು ಕ್ಷಮೆಯಾಚಿಸಿ ಪಶ್ಚಾತ್ತಾಪ ಪಟ್ಟು ಅದರಿಂದ ದೂರಾಗಿ ನನ್ನ ದೇವರ ಮುಂದೆ ನಾನು ನಿಂತುಕೊಳ್ಳುತ್ತೇನೋ, ದೇವರಿಗೆ ಅಭಿಮುಖನಾಗುತ್ತೇನೋ, ಆಗ ನನ್ನ ಪಾಪಗಳು ದೇವರ ಕೋಪದ ನಿಮಿತ್ತವಾಗಿ ಪರಿಹಾರವಾಗುತ್ತದೆ. ಹಾಗೂ ದೇವರ ಕೋಪವು ನನ್ನ ಮೇಲೆ ನನ್ನಿಂದ ದೂರವಾಗುತ್ತದೆ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗುವಾಗ, ದೇವರಿಗೆ ಅಭಿಮುಖರಾಗುವಾಗ ದೇವರ ಕೋಪವು ಪರಿಹಾರವಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಗಡಿ ನಾವು ನೋಡ್ತೇವೆ ಬೈಬಲ್ನ ಶ್ರೀಪುಟದಲ್ಲಿ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹೌದು ನನ್ನ ಸಹೋದರನೇ ಸಹೋದರಿಯೇ, ನಮ್ಮ ಜೀವಿತದಲ್ಲಿ ದೇವರ ಕೋಪವಿದೆ. ನಾವು ಪರಿಶೀಲಿಸಿಕೊಳ್ಳಬೇಕು. ದೇವರ ಕೋಪವನ್ನು ನಾನು ಪರಿಶೀಲಿಸಿಕೊಳ್ಳುವುದಾದರೆ ಖಂಡಿತವಾಗಿಯೂ ನನಗೆ ಪರಿಹಾರವಿದೆ. ದೇವರ ಕೋಪದಿಂದ ಪರಿಹಾರವಿದೆ. ನೋಡಿ, ಒಂದು ಕುಟುಂಬದಲ್ಲಿ ನಾವು ತಂದೆ ತಾಯಿ ಆಗಿದ್ದೇವೆ ಅಲ್ವಾ? ತಂದೆ ತಾಯಿ ಆಗಿರ್ಬೇಕಾದ್ರೆ ನಮ್ಮ ಮಕ್ಕಳು ತಪ್ಪು ಮಾಡುವಾಗ, ಒಂದು ಪಕ್ಷ ನಮ್ಮ ಮಕ್ಕಳು ತಪ್ಪು ಮಾಡಿದ್ದು ನಮಗೆ ಗೊತ್ತಾಗುವಾಗ ನಮಗೆ ವೇದನೆ ಆಗ್ತದೆ, ದುಃಖ ಆಗ್ತದೆ. ಏನ್ ಮಾಡ್ತೇವೆ? ಮಕ್ಕಳನ್ನ ಶಿಕ್ಷಿಸ್ತೇವೆ, ಕೋಪಗೊಳ್ತೇವೆ, ಅವರ ಮೇಲೆ ಸಿಟ್ಟುಗೊಂಡು ಕೋಪಗೊಂಡು ಅವರಿಗೆ ಪೆಟ್ಟು ಕೊಡುತ್ತೇವೆ. ಕೆಲವು ಸರಿ ಅವರಿಗೆ ಕೊಡಬೇಕಾಗಿದ್ದನ್ನು ನಾವು ಕೊಡೋದಿಲ್ಲ, ಅವ್ರನ್ನ ನಿರಾಕರಿಸ್ತೇವೆ. ಕಾರಣ ಅವರ ತಪ್ಪಿನ ನಿಮಿತ್ತ, ಅವರಿಗೆ ತಪ್ಪು ಅರಿವಾಗಬೇಕೆಂಬುದಾಗಿ. ಆದರೆ ನನ್ನ ಮಕ್ಕಳು, ಹೆಂಡತಿಯು, ಕುಟುಂಬದ ಸದಸ್ಯರು, ಮಿತ್ರರು ಯಾರೇ ಆಗಿರಬಹುದು, ಅವರ ತಪ್ಪಿನ ಅರಿವನ್ನು ಪಡೆದು ತಾವು ಮಾಡಿದ ತಪ್ಪನ್ನು ಅರಿತು ಅವರು ನಮ್ಮ ಮುಂದೆ ಬರುವಾಗ, ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುವಾಗ, ಅವರ ತಪ್ಪನ್ನು ಒಪ್ಪಿಕೊಳ್ಳುವಾಗ ನಮ್ಮ ಕೋಪವು ಅವರಿಗೆ ಪರಿಹಾರವನ್ನು ಕೊಡುತ್ತದೆ. ನಾವು ಅವರನ್ನು ಕ್ಷಮಿಸ್ತೇವೆ, ಹೋಗ್ಬಿಡ್ತದೆ, ಎಲ್ಲ ಕೋಪ ಹೋಗ್ಬಿಡ್ತದೆ. ಬರೀ ಒಂದೇ ಒಂದು ಕ್ಷಮೆಯಿಂದ, ಬರೀ ಒಂದೇ ಒಂದು ಕ್ಷಮೆ ಕೇಳುವುದರ ಮೂಲಕವಾಗಿ. ಹೌದು ನನ್ನ ಸಹೋದರನೇ ಸಹೋದರಿಯೇ, ಹಾಗೆ ದೇವರ ಕೋಪಕ್ಕೆ ಪರಿಹಾರ ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವಂಥದ್ದು. ಹಾಗೆ ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳಲ್ಲಿ, ನಾವು ಕುಟುಂಬದ ಜೀವಿತದಲ್ಲಿ ನಾವು ನೋಡಬೇಕಾದರೆ, ನನ್ನ ಮುಂದೆ ಇರುವವರು ತಪ್ಪು ಮಾಡಿದವರನ್ನ ನಾನು ಮಾತನಾಡದೆಯೋ ಅಥವಾ ಅವರೊಡನೆ ಸಂವಾದ ಬೆಳೆಸದೇ ಇರುವಾಗ, ಅವರು ತಮ್ಮ ತಪ್ಪಿನ ಅರಿವನ್ನು ಮೂಡಿಸಿಕೊಂಡು ತಾವು ಮಾಡಿದ ತಪ್ಪನ್ನು ಅರಿತುಕೊಂಡು ನಮ್ಮಲ್ಲಿ ಬಂದು ಕ್ಷಮೆ ಕೇಳುವಾಗ ಅದೆಲ್ಲವೂ ಕ್ಷಮಿಸಿ ಬಿಡುತ್ತೇವೆ. ಅವರ ಬಳಿ 10 ಪಟ್ಟು ಇದ್ದಂಥ ಕೋಪ, ಪ್ರೀತಿ 20 ಪಟ್ಟಾಗಿ ಹೋಗ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ನನ್ನ ಸಹೋದರನೇ ಸಹೋದರಿಯೇ, ಇದೇ ರೀತಿಯಾಗಿದೆ ದೇವರ ಪ್ರೀತಿ ಸಹ. ಎರಡನೇದಾಗಿ ನಾವು ನೋಡುವುದಾದರೆ ಪ್ರಿಯರೇ, ದೇವರ ಕೋಪದ ಪರಿಹಾರವನ್ನು ನಾವು ನೋಡುತ್ತೇವೆ. ಯೋಹಾನ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ 36ನೇ ವಾಕ್ಯದಲ್ಲಿ ನಾವು ನೋಡುವಾಗ, ದೇವರ ಕೋಪವು ಪರಿಹಾರ ಬೇಕಾದ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟವನು ನಿತ್ಯ ಜೀವ ಪಡೆಯುತ್ತಾನೆ.
ಯಾರು ಯೇಸು ಸ್ವಾಮಿಯಲ್ಲಿ ವಿಶ್ವಾಸವನ್ನಿಡುತ್ತಾನೋ, ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ಪಾಪ ವಿಮೋಚಕ, ಯೇಸುವೇ ನನ್ನ ಪಾಪ ಪರಿಹಾರಕ, ಯೇಸುವೇ ಲೋಕೋದ್ಧಾರಕ, ಯೇಸುವೇ ಅಭಿಷಕ್ತ, ಯೇಸುವೇ ಬರಬೇಕಾಗಿದ್ದಂಥ ಮೆಸ್ಸಾಯ ಎಂಬುದಾಗಿ ಯೇಸುವಲ್ಲಿ ಯಾರು ವಿಶ್ವಾಸವಿಡುತ್ತಾರೋ ಅವರು ನನ್ನ ಪಾಪಗಳನ್ನು ಕ್ಷಮಿಸುತ್ತಾರೆ, ಅವರು ನನ್ನ ದ್ರೋಹಗಳನ್ನು ಕ್ಷಮಿಸುತ್ತಾರೆ, ನನ್ನನ್ನು ಖಂಡಿತವಾಗಿ ಅವರು ಕ್ಷಮೆಯಾಚಿಸುತ್ತಾರೆ ಎಂಬ ನಿರ್ಧಾರದಿಂದ, ಅವರಿಂದಲೇ ನನ್ನ ಪಾಪ ಪರಿಹಾರ ಎಂಬ ಅಚಲವಾದ ವಿಶ್ವಾಸದಿಂದ ಯಾರು ಯೇಸುವಿನ ಮುಂದೆ ಹೋಗುತ್ತೇವೋ ಅಲ್ಲಿ ಪಾಪ ಪರಿಹಾರವಿದೆ, ಅಲ್ಲಿ ನಮಗೆ ಪಾಪ ಪರಿಹಾರ ಸಿಗುತ್ತದೆ. ಪಾಪ ಪರಿಹಾರಕ್ಕೆ ದೊಡ್ಡದಾದಂತಹ ಕೆಲಸಗಳೇನು ಮಾಡಬೇಕಾಗಿಲ್ಲ ಪ್ರಿಯರೇ. ನಮ್ಮಲ್ಲಿ ಬಂದಂತಹ ಹೋರಾಟಗಳಿಗೆ ನಾವು ಯಾವ ದೊಡ್ಡ ಯುದ್ಧಗಳನ್ನು ಮಾಡಬೇಕಾಗಿಲ್ಲ, ತಪಸ್ಸುಗಳನ್ನು ಮಾಡಬೇಕಾಗಿಲ್ಲ, ಯಾವ ತ್ಯಾಗಗಳನ್ನು ಮಾಡಬೇಕಾಗಿಲ್ಲ, ಯಾವ ಧರ್ಮಗಳನ್ನು ಮಾಡಬೇಕಾಗಿಲ್ಲ. ತುಂಬ ಸರಳವಾದದ್ದು. ನಾನು ದೇವರನ್ನು ಕಂಡುಕೊಂಡು ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಾದರೆ, ನಾನು ಮಾಡಿದ್ದ ತಪ್ಪು ಎಂದು ನಮ್ಮ ಹೃದಯದಲ್ಲಿ ನೊಂದುಕೊಂಡು ನಾನು ಯೇಸುವಿನೊಡನೆ ಹೋಗುವುದಾದರೆ, ನನ್ನ ಯೇಸುವಿನಲ್ಲಿ ನಾನು ನನ್ನ ಪಾಪವನ್ನು ಹಂಚಿಕೊಳ್ಳುವುದಾದರೆ ಖಂಡಿತವಾಗಿಯೂ ಯೇಸು ನನ್ನನ್ನು ಕ್ಷಮಿಸುತ್ತಾರೆ ಎಂಬ ವಿಶ್ವಾಸದಿಂದ ನಾನು ಯೇಸುವಿನ ಬಳಿ ಹೋದದ್ದೇ ಆದರೆ ನಮ್ಮ ಪಾಪಗಳು ಪರಿಹಾರಕವಾಗಿ ಆಗ್ತವೆ. ಯಾಕೆಂದರೆ ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಬಂದವನು ಪ್ರಭು ಯೇಸು. ನಾವೊಂದು ಹಾಡಿನ ಮೂಲಕವಾಗಿ ನೋಡ್ತಿಲ್ವಾ? ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ, ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಹೌದಲ್ಲ? ಪಾಪ ಪರಿಹಾರಕ್ಕಾಗಿ ಧರಣಿಗೆ ಬಂದವನು, ಪಾಪ ಪರಿಹಾರಕ್ಕಾಗಿ ಧರಣಿಗೆ ಬಂದವನು. ಅದರಿಂದ ಆ ಪಾಪ ಪರಿಹಾರಕರಾದ ಪ್ರಭು ಯೇಸುವಿನಿಂದಲೇ ನನಗೆ ಪರಿಹಾರ. ಯಾವಾಗ? ನಾನು ಆತನಲ್ಲಿ ವಿಶ್ವಾಸವಿಡುವಾಗ, ಯೇಸುವಲ್ಲಿ ನಾನು ವಿಶ್ವಾಸವಿಡುವಾಗ, ಯೇಸುವಿನಲ್ಲಿ ನಾನು ವಿಶ್ವಾಸವಿಡುವಾಗ ಯೇಸು ನನ್ನನ್ನು ಕ್ಷಮಿಸುತ್ತಾರೆ, ಯೇಸು ನನ್ನ ಪಾಪಗಳಿಗೆ ಪರಿಹಾರವನ್ನು ಕೊಡುತ್ತಾರೆ. ಮಾತ್ರವಲ್ಲ, ದೇವರ ಕೋಪವು ನನಗೆ ಪರಿಹಾರವಾಗಿ ಮಾರ್ಪಾಡಾಗುತ್ತದೆ. ಯೇಸುವಿನಲ್ಲಿ ವಿಶ್ವಾಸವಿಡುವಾಗ, ಯೇಸುವಿನ ನಾಮವನ್ನ ನಿನ್ನ ಬಾಯಲ್ಲಿ ಉಚ್ಚರಿಸಿ ಹೃದಯದಲ್ಲಿ ನೀನು ಅವರನ್ನು ವಿಶ್ವಾಸಿಸಿದ್ದೆ ಆದರೆ ಜೀವೋದ್ಧಾರ ಹೊಂದುವೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಪ್ರಿಯರಿಗೆ, ನಮ್ಮ ಕೋಪ, ದೇವರ ಕೋಪ ಪರಿಹಾರವಾಗಬೇಕಾದರೆ ನಾನು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಡಬೇಕು, ಅವರಲ್ಲಿ ನಾನು ನಂಬಿಕೆಯನ್ನಿಡಬೇಕು, ಅವರಲ್ಲಿ ನಾನು ನಂಬಿಕೆಯನ್ನಿಡಬೇಕು. ಆಗ ನನ್ನ ಎಲ್ಲ ದೇವರ ಕೋಪಗಳು ಪರಿಹಾರವಾಗಿ ನಿತ್ಯ ಜೀವವನ್ನ ನಾವು ಪಡೆದುಕೊಳ್ಳುತ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೆಯದಾಗಿ ನಮ್ಮ ದೇವರ ಕೋಪಕ್ಕೆ ಪರಿಹಾರವೇನು? ಮೂರನೇದಾಗಿ ದೇವರ ಕೋಪಕ್ಕೆ ಪರಿಹಾರ. ರೋಮನರಿಗೆ ಬರೆದ ಪತ್ರವನ್ನು ತೆಗೆದುಕೊಳ್ಳಬೇಕಾದರೆ 5ನೇ ಅಧ್ಯಾಯದಲ್ಲಿ 9ನೇ ವಾಕ್ಯವನ್ನು ನಾವು ನೋಡುವುದಾದರೆ, ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ 9ನೇ ವಾಕ್ಯ ನಾವು ನೋಡುವುದಾದರೆ, ಯೇಸುವಿನ ರಕ್ತದಿಂದ, ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವು ದೇವರೊಡನೆ ಸತ್ಸಂಬಂಧವನ್ನು ಹೊಂದುತ್ತೇವೆ. ದೈವ ಕೋಪ ಯೇಸುವಿನ ಮುಖಾಂತರವಾಗಿ ಪರಿಹಾರವಾಗುತ್ತದೆ. ದೇವರ ಕೋಪ ಯೇಸುವಿನ ಮೂಲಕವಾಗಿ ಪರಿಹಾರವಾಗುತ್ತದೆ. ಅದು ಕ್ರಿಸ್ತ ಯೇಸುವಿನ ರಕ್ತಧಾರೆಯ ಮೂಲಕವಾಗಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತೇವೆ, ದೇವರಲ್ಲಿ ಒಂದು ಬಾಂಧವ್ಯವನ್ನು ಪಡೆಯುತ್ತೇವೆ. ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ವಿಷಯಗಳನ್ನು ಕುರಿತು ನಾವು ಚಿಂತಿಸುತ್ತೇವೆ. ಆದರೆ ನಮ್ಮ ಮೇಲಿರುವಂತಹ ಪಾಪದ ಕೋಪ, ದೇವರ ಕೋಪ ಯಾವ ವಿಧದಲ್ಲಿ ನಮ್ಮ ಮೇಲೆ ಹೊರಿಸಲ್ಪಡುತ್ತದೆ ನಮಗೆ ಗೊತ್ತಿಲ್ಲ. ನೋಡಿ, ಕೆಲವರ ಶಾಪಗಳ ಮೂಲಕವಾಗಿ ದೇವರ ಕೋಪ ನಮ್ಮ ಮೇಲೆ ಇರುತ್ತದೆ. ಯಾವುದು ಅದು ಶಾಪ? ಸುಮ್ಮನೆ ಬಾಯಲ್ಲಿ ಯಾರ್ಯಾರು ಏನೇನು ಹೇಳ್ಬಿಟ್ರೆ ಅದೆಲ್ಲ ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳಲ್ಲಿ, ಮತ್ತೊಬ್ಬನ ಕಣ್ಣೀರು, ಮತ್ತೊಬ್ಬನ ದಾರಿದ್ರ್ಯದ ನಿಮಿತ್ತವಾಗಿ, ಕಣ್ಣೀರಿನ ನಿಮಿತ್ತವಾಗಿ, ಮತ್ತೊಬ್ಬನ ನೋವಿನ ನಿಮಿತ್ತವಾಗಿ, ಮತ್ತೊಬ್ಬನ ಅವಮಾನ ನಿಂದೆಯ ನಿಮಿತ್ತವಾಗಿ, ಒಬ್ಬ ದಾರಿದ್ರ್ಯನೋ ಬಡವನ ನಿಮಿತ್ತವಾಗಿ
ಅಥವಾ ಒಬ್ಬ ಶುಶ್ರೂಷಕನ ನಿಮಿತ್ತವಾಗಿ, ಸತ್ಯಸಂಧನಾದ ಶುಶ್ರೂಷಕರ ನಿಮಿತ್ತವಾಗಿ, ಹೀಗೆ ದೇವರ ಮೆಚ್ಚುಗೆಗೆ ಪಾತ್ರರಾಗುವಂತೆ ಜೀವಿಸಿದವರ ಮೂಲಕವಾಗಿ ನಮ್ಮ ಮೇಲೆ ದೇವರ ಕೋಪ ಎರಗುತ್ತದೆ. ದೇವರ ಕೋಪ ಎರಗುತ್ತದೆ. ಅದು ನಮಗೆ ಗೊತ್ತಾಗೋದಿಲ್ಲ. ಯಾಕೆ ನನ್ನ ಜೀವಿತದಲ್ಲಿ ನೋಡಿ, ಕೆಲವರು ಯೋಚನೆ ಮಾಡೋದೇ ಇಲ್ಲ, ಯಾಕೆ ನನ್ನ ಮನೆಯಲ್ಲಿ ಹೀಗೆ ಆಗಿದೆ, ಯಾಕೆ ನನ್ನ ಗಂಡ ಇಲ್ಲ, ಯಾಕೆ ನನ್ನ ಗಂಡ ಸತ್ತು ಹೋದ, ಯಾಕೆ ನನ್ನ ಮಕ್ಕಳು ಸರಿ ಇಲ್ಲ, ಯಾಕೆ ನನ್ನ ಮಕ್ಕಳು ತಪ್ಪುದಾರಿಗೆ ಹೋಗ್ತಾ ಇದ್ದಾರೆ, ಯಾಕೆ ನನ್ನ ಮಕ್ಕಳು ಅಭಿವೃದ್ಧಿ ಹೊಂದುತ್ತಾ ಇಲ್ಲ, ಯಾಕೆ ನನ್ನ ಮಕ್ಕಳು ತಲೆ ಎತ್ತುತ್ತಾ ಇಲ್ಲ, ಯಾಕೆ ನನ್ನ ಮಕ್ಕಳು ಉದ್ಧಾರವಾಗ್ತಾ ಇಲ್ಲ, ಯಾಕೆ ನನಗೆ ಸರಿಯಾದ ಒಂದು ಜೀವನ ಸಿಗ್ತಾ ಇಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಇಷ್ಟು ಗೊಂದಲ. ಇದನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾಕೆಂದ್ರೆ ಮನುಷ್ಯ ಕೇವಲ ಹಣ ಸಂಪಾದನೆ ಮಾಡುವುದು, ಹಣ ಖರ್ಚು ಮಾಡುವುದು, ಹಣ ಸಂಪಾದನೆ ಮಾಡುವುದು, ಹಣ ಖರ್ಚು ಮಾಡುವುದು, ಬರೀ ಲೇವಾದೇವಿಯ ಹಣದ ವ್ಯವಹಾರದಲ್ಲಿ ಮಾತ್ರ ಹೋಗ್ತಾ ಇದ್ದಾನೆ. ಆದರೆ ಯಾಕೆ ನನ್ನ ಜೀವಿತದಲ್ಲಿ ಈ ಹೋರಾಟಗಳು, ಯಾವುದಕ್ಕಾಗಿ ಎಂಬುದನ್ನ 98% ಯಾರು ಚಿಂತಿಸುತ್ತಾ ಇಲ್ಲ. ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ಪ್ರಾರ್ಥಿಸ್ತೇವೆ, ನಿಜ, ವಿಶ್ವಾಸಿಗಳಾಗಿದೆ, ನಿಜ ಪ್ರಿಯರೇ. ಪ್ರಾರ್ಥನೆ ವಿಶ್ವಾಸದಲ್ಲಿ ಅಲ್ಲ ಪ್ರಿಯರೇ. ಕೆಲವು ಸಾರಿ ನಾವು ನಮ್ಮನ್ನು ತುಂಬಾ ಎಚ್ಚರಿಸಿಕೊಳ್ಳಬೇಕು. ನನಗೆ ಯಾಕೆ ಈ ಸಂಭವ, ನನ್ನ ಜೀವಿತದಲ್ಲಿ ಯಾಕೆ ಈ ಹೋರಾಟ, ನನ್ನ ಜೀವಿತದಲ್ಲಿ ಯಾಕೆ ಈ ಹೋರಾಟ, ಇದಕ್ಕೆ ನಾನು ಉತ್ತರವನ್ನು ಕಂಡುಕೊಳ್ಳಬೇಕು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಾವು ಎಂದಿಗೂ ನಮ್ಮನ್ನ ಒಂದು ಸಾರಿ ಹಿಂತಿರುಗಿ ನೋಡಬೇಕು. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಏನೋ ಸೌಂಡ್ ಆಯ್ತಂದ್ರೆ ಹಿಂದೆ ತಿರುಗಿ ನೋಡ್ತೇವೆ, ಒಂದು ಕೈ ಚಪ್ಪಾಳೆ ತಟ್ಟಿದ್ರೆ ಹಿಂದೆ ತಿರುಗಿ ನೋಡ್ತೇವೆ, ಒಂದು ವಿಜಲ್ ಹಾಕಿದ್ರೆ ಹಿಂದೆ ತಿರುಗಿ ನೋಡ್ತೇವೆ, ಒಂದು ಶಬ್ದ ಆದ್ರೆ ಹಿಂದೆ ತಿರುಗಿ ನೋಡ್ತೇವೆ. ಆದರೆ ನಮ್ಮ ಜೀವನವನ್ನು ಹಿಂದೆ ತಿರುಗಿ ನೋಡುವುದಿಲ್ಲ. ನನ್ನ ಜೀವಿತದಲ್ಲಿ ನನ್ನ ಸಮಸ್ಯೆಗೆ ಏನು ಕಾರಣ, ಇದು ಯಾವುದಕ್ಕಾಗಿ ಅನಾಲಿಸ್ ಮಾಡೋದಿಲ್ಲ, ಇದು ಯಾವುದಕ್ಕಾಗಿ ನನ್ನ ಮುಂದೆ ಹೀಗೆ ತಲೆದೂರಿದೆ. ಕೆಲವು ರೋಗಗಳು ನೋಡಿ ಅಜ್ಜಂದಿರಿಂದ ಪ್ರಾರಂಭವಾಗಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ತನಕ ಬರ್ತದೆ. ಕೆಲವು ಮಾನಸಿಕ ರೋಗಗಳವರು ನೋಡಿ ಅದೇ ರೀತಿ ಅಜ್ಜ, ಅಜ್ಜಿ, ತಂದೆ, ತಾಯಿ, ಮಕ್ಕಳು, ಮೊಮ್ಮಕ್ಕಳ ತನಕ ಬರ್ತದೆ. ನಾನು ನೋಡಿದ್ದೀನಿ ಪ್ರಿಯರೇ. ಹುಚ್ಚುತನ ಸೇಮ್, ಕ್ಯಾನ್ಸರ್ ಸೇಮ್, ದಾರಿದ್ರ್ಯ ಸೇಮ್, ಕಚ್ಚಾಟ ಕಿತ್ತಾಟ ಸೇಮ್, ಅವರಾಗಿ ಬರ್ತಾ ಇರ್ತಾರೆ, ಹಾಗೆ ಬದಲಾವಣೆ ಆಗುದಿಲ್ಲ. ಯಾಕೆಂದ್ರೆ ನಮ್ಮ ಪೂರ್ವಜರಾಗಲಿ ಅಥವಾ ನಮ್ಮ ಎತ್ತವರಾಗಲಿ ನಾವಾಗಲಿ ಅವುಗಳನ್ನ ಹಿಂದೆ ಯಾಕೆ ನಮ್ಮ ಕುಟುಂಬದಲ್ಲಿ ಈ ಹೋರಾಟ, ಇದ್ಯಾಕೆ ಪರಿಹಾರವಾಗಿಲ್ಲ, ಏನು ಕಾರಣ ಎಂಬುದನ್ನ ಯಾರು ಚಿಂತಿಸಿ ನೋಡುವುದಿಲ್ಲ. ಲೋಕವನ್ನು ಹಿಂತಿರುಗಿ ನೋಡುತ್ತೇವೆ, ವ್ಯಕ್ತಿಗಳನ್ನ ಹಿಂತಿರುಗಿ ನೋಡುತ್ತೇವೆ, ಆಕರ್ಷಣೆಯಾದದನ್ನು ಪದೇ ಪದೇ ನೋಡುತ್ತೇವೆ. ಆದರೆ ದೇವರ ಕೋಪ ನನ್ನ ಮೇಲೆ ಯಾಕೆ, ಯಾವುದಕ್ಕಾಗಿ ನನಗೆ ನನ್ನ ಜೀವಿತದಲ್ಲಿ ಉದ್ಧಾರವಿಲ್ಲ, ದೇವರ ಕೋಪ ಯಾಕೆ, ಇದಕ್ಕೆ ನಾನು ಪರಿಹಾರ ಏನನ್ನ ಮಾಡಬೇಕೆಂಬುದನ್ನು ನಾವು ಚಿಂತಿಸುವುದಿಲ್ಲ ಪ್ರಿಯರೇ. ಇಡೀ ವಿಶ್ವದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಇದೊಂದು ದೊಡ್ಡ ಒಂದು ಸಂಕೋಲೆ ಆಗಿ ಹೋಗಿದೆ. ಯಾರು ಹಿಂತಿರುಗಿ ನೋಡುತ್ತಾ ಇಲ್ಲ. ಬರೀ ಸಂಪಾದನೆ ಮಾಡಬೇಕು, ತಿನ್ನಬೇಕು, ಕೆಲಸಕ್ಕೆ ಹೋಗಬೇಕು, ತಿನ್ನಬೇಕು, ಜೀವಿಸಬೇಕು, ಇಷ್ಟು ಮಾತ್ರವೇ. ಯಾಕೆ ನನ್ನನ್ನು ರೋಗ ಬಾಧಿಸುತ್ತಾ ಇದೆ, ಕಾಲಗಳಿಂದ ವರ್ಷಗಳಿಂದ ನನ್ನ ರೋಗ ನನ್ನನ್ನು ಯಾಕೆ ಬಿಟ್ಟು ಹೋಗ್ತಾ ಇಲ್ಲ, ಯಾಕೆ ನನಗೆ ರೋಗ 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 ರೋಗ, ಯಾಕೆ ದಾರಿದ್ರ್ಯ 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 ದಾರಿದ್ರ್ಯ, ಏಕೆ ಸಮಾಧಾನವಿಲ್ಲ ಸಮಾಧಾನವಿಲ್ಲ ಸಮಾಧಾನವಿಲ್ಲ, ಏಕೆ ಕಚ್ಚಾಟ ಕಿತ್ತಾಟ, ಯಾಕೆ ಯಾಕೆ ಪ್ರಿಯರಿ, ಇವುಗಳಿಗೆ ನಾವು ಪ್ರಶ್ನೆಗೆ ಈ ಉತ್ತರವನ್ನು ಕಂಡುಕೊಳ್ಳುತ್ತಾ ಇಲ್ಲ. ಯಾವುದಕ್ಕಾಗಿ ಪ್ರಿಯರೇ? ಪ್ರತಿಯೊಂದಕ್ಕೂ ಕಾರಣಗಳುಂಟು. ಕೀರ್ತನೆ 38ನೇ ಅಧ್ಯಾಯನ ತೆಗೆದುಕೊಂಡು ಹೋಗಿ, ಒಂದು ಹೃದಯಾಘಾತಕ್ಕೂ ಕಾರಣ ಉಂಟು, ಶುಗರ್ ಹೆಚ್ಚಾಗಲಿಕ್ಕೆ ಕಾರಣ ಉಂಟು, ಮಾನಸಿಕ ವೇದನೆಗೆ ಕಾರಣ ಉಂಟು, ರೋಗಕ್ಕೆ ಕಾರಣ ಉಂಟು, ನಿನ್ನ ಕೈಕಾಲು ನಡುಗುವಿಕೆಗೆ ಕಾರಣ ಉಂಟು, ನಿನ್ನ ಸೊಂಟ ನೋವಿಗೆ ಕಾರಣ ಉಂಟು, ನಿನ್ನ ಕಾಲುಗಳು ಜುಂಬಿಡಿಯುವುದಕ್ಕಾಗಿ ಎಲ್ಲ ಪಾಪಗಳಿಗೆ ಕಾರಣ ಎನ್ನುವುದನ್ನು ಕೀರ್ತನೆ 38ರಲ್ಲಿ ನಾವು ನೋಡುವುದು ಪ್ರಿಯರೇ. ಆದರೆ ನಾವು ಎಣಿಸುವುದಿಲ್ಲ, ನಾವು ಚಿಂತಿಸುವುದಿಲ್ಲ, ಚಿಂತಿಸಬೇಕು. ದೇವರ ಕೋಪ ಯಾವ ವಿಧದಲ್ಲಿ ನಮ್ಮ ಮೇಲೆ, ಅದಕ್ಕೆ ನಾನು ಹೇಳುದು,
ಯಾವಾಗಲೂ ನಾವು ದೇವರ ಕರುಣೆಗಾಗಿ ಪ್ರಾರ್ಥಿಸಬೇಕು. ದೇವರೇ ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿ ಎಂಬುದಾಗಿ. ಇದರ ಮಧ್ಯದಲ್ಲಿ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹೌದು ಪ್ರಿಯರೇ, ನೋಡಿ, 2 ಪೂರ್ವಕಾಲ ಇತಿಹಾಸದಲ್ಲಿ 32ನೇ ಅಧ್ಯಾಯದಲ್ಲಿ ನಾವು ಗಮನಿಸಬೇಕಾದ್ರೆ ಹಿಜ್ಕೀಯೇಲ ಎಲ್ಲರಿಗೂ ಗೊತ್ತಲ್ಲ, ನಾವು ನೋಡ್ತೇವೆ. ಹಿಜ್ಕೀಯೇಲ ದೇವರೇನ್ ಮಾಡ್ತಾರೆ, ಯೆಶಾಯನ ಮೂಲಕವಾಗಿ ಸತ್ತು ಹೋಗ್ತಾನೆ ಅಂತ ಹೇಳ್ಬೇಕಾದ್ರೆ, ಹೋಗಿ ನಿನ್ನ ಹೆಂಡತಿಗೆ ಕುಟುಂಬಕ್ಕೆ ಏನು ಬೇಕಾದ್ರೆ ಸಿದ್ಧ ಮಾಡು ಅಂತೇಳಿ ಯೆಶಾಯ ಹೇಳುವಂತ ಮಾತು ನಮಗೆ ಗೊತ್ತಿದೆ ಅಲ್ವಾ. ಈ ಹಿಜ್ಕೀಯೇಲನು ಸಾಯಲು ಕಾರಣವೇನು? ಯಾರು ಹೇಳ್ತೀರಿ? ಹಿಜ್ಕೀಯೇಲು ರೋಗಕ್ಕೆ ತುತ್ತಾಗಲು ಕಾರಣವೇನು? ತುಂಬಾ ಜನರಿಗೆ ಗೊತ್ತು. ನಾನು ತುಂಬಾ ಸರಿ ಹೇಳಿದ್ದೀನಿ ಹಿಜ್ಕೀಯೇಲನ ಬಗ್ಗೆ, ನೀವು ಸಹ ತುಂಬಾ ಕೇಳಿದ್ದೀರಿ. ಅವನು ಕೊನೆ ಗಳಿಗೆಯಲ್ಲಿ ಗೋಡೆ ಕಡೆ ತಿರುಗಿಕೊಂಡು ಅವನು ಪ್ರಾರ್ಥಿಸಿದ ಎಂಬುದಾಗಿ. ಆದರೆ ಹಿಜ್ಕೀಯೇಲನ ಹಿಜ್ಕೀಯೇಲನ ಮರಣಕ್ಕೆ, ರೋಗಕ್ಕೆ ಕಾರಣವೇನು? ಯಾರು ಹೇಳ್ತೀರಿ? ಪ್ರಿಯರೇ, ಈ ಹಿಜ್ಕೀಯೇಲನ ಪಾಪಕ್ಕೆ, ರೋಗಕ್ಕೆ ಕಾರಣ ಅವನ ಅಹಂಕಾರ. ಅವನ ಅಹಂಕಾರ. ಹೌದು ಪ್ರಿಯರೇ, ಅಹಂಕಾರವೆಂಬುದು ದೊಡ್ಡ ಪಾಪ. ದೇವರಿಗೆ ತುಂಬಾ ಅಸಖ್ಯವಾದದ್ದು. ದೇವರಿಗೆ ತುಂಬಾ ಕೋಪ ಅಹಂಕಾರಿಗಳನ್ನ ಕಂಡ್ರೆ. ಯಾಕಂದ್ರೆ ಲೂಸಿಫರನಿಗೆ ಇದೇ ಅಹಂಕಾರ ಬಂದದ್ದು. ಅಹಂಕಾರವೇ ಲೂಸಿಫೆರನ್ನಾಗಿಸಿದ್ದು. ಪ್ರಧಾನ ದೇವದೂತನಾಗಿದ್ದಂತಹ ಲೂಸಿಫೆರನು ಒಬ್ಬ ಸೈತಾನನಾಗ್ಲಿಕ್ಕೆ ಕಾರಣ ಅವನ ಅಹಂಕಾರ. ದೇವರ ತುಂಬವಾಗಿ ಬಹಿಷ್ಕರಿಸುವಂತಹ ಪಾಪ ಅಹಂಕಾರ. ನಾವು ಪುಸ್ತಕವನ್ನು ತಿರುಗಿಸಿ ನೋಡೋದಾದ್ರೆ ಗೊತ್ತಾಗ್ತದೆ ಪ್ರಿಯರೇ. 2 ಪೂರ್ವಕಾಲ ಇತಿಹಾಸದ ಪುಸ್ತಕದನ್ನ ನಾವು ತಿರುಗಿಸಿ ನೋಡೋದಾದ್ರೆ ಭವಿಷ್ಯ ನಮಗೆ ಗೊತ್ತಾಗಬಹುದು. ಹಿಜ್ಕೀಯೇಲನ ಕಾಯಿಲೆ ಮತ್ತು ಅಹಂಕಾರ ಎಂಬುದನ್ನು ಅಲ್ಲಿ ವರ್ಣಿಸ್ತದೆ. ಹಿಜ್ಕೀಯನು ಈ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅಹಂಕಾರಿಯಾದನು. ದೇವರು ಅವನಿಗೆ ಮಾಡಿದ ಉಪಕಾರಗಳನ್ನು ಮರೆತು ಹೋದನು. ದೇವರು ಹಿಜ್ಕೀಯನ ಜೀವಿತದಲ್ಲಿ ಎಷ್ಟೋ ಮಹತ್ ಕಾರ್ಯಗಳನ್ನು ಮಾಡಿದರು, ಆದರೆ ಅವನು ಮರೆತು ಹೋದನು. ಪ್ರಿಯರೇ, ಯಾಕಂದ್ರೆ ದೇವರಾದ ಸರ್ವೇಶ್ವರನಿಗೂ ಅವರ ಸೇವಕನಾದ ಹಿಜ್ಕೀಯನಿಗೂ ವಿರುದ್ಧವಾದ ಈ ಮೊದಲಾದ ಮಾತುಗಳನ್ನ ಸನ್ಹೇರೀಬನು ತನ್ನ ಸೇವಕನ ಮುಖಾಂತರ ಹೇಳಿ ಕಳಿಸಿದ್ದನು. ಪ್ರಿಯರೇ, ಹಿಜ್ಕೀಯನನ್ನು ನೋಡ್ತೇವೆ. ನೋಡಿ, ಅಹಂಕಾರ. ನಮ್ಮ ಒಬ್ಬೊಬ್ಬರನ್ನ ಪರಿಶೀಲಿಸಿಕೊಳ್ಳೋಣ. ಎಷ್ಟು ವಿಷಯದಲ್ಲಿ ನಾವು ಅಹಂಕಾರ ಪಡ್ತೇವೆ, ಎಷ್ಟು ವಿಷಯದಲ್ಲಿ ನಾವು ಅಹಂಕಾರ ಪಡ್ತೇವೆ, ದರ್ಪ ಮಾಡ್ತೇವೆ. ಯೋಚನೆ ಮಾಡಿ. ನಾವು ಹೇಳ್ತೇವೆ ಅಹಂಕಾರಿ ಎಂಬುದಾಗಿ ಹೇಳ್ತೇಲ್ವಾ, ಅಹಂಭಾವ ಅಂತ ಹೇಳ್ತೇವೆ, ಎಷ್ಟು ದುರಹಂಕಾರ ಅಂತ ಹೇಳ್ತೇವೆ. ನಮ್ಮೊಳಗಿರುವುದನ್ನು ನಾವು ಕಂಡು ಮತ್ತೊಬ್ಬರ ಕಣ್ಣಿಗೆ ಅದು ಕಾಣುತ್ತದೆ ಪ್ರಿಯರೇ. ಹಾಗೆ ದೇವರಿಗೆ ಅದು ಕಾಣುತ್ತದೆ. ದೇವರ ಮುಂದೆ ಅಹಂಕಾರಿಗಳಾಗಿರ್ತೇವೆ. ಯಾವುದು ದೇವರ ಮುಂದೆ ಅಹಂಕಾರಿ? ಮನುಷ್ಯನ ಅಹಂಕಾರಿ ಅಂತ ಹೇಳ್ತೇವೆ, ನಾವು ಸಹ ಹೇಳ್ತೇವೆ, ನಾನು ಸಹ ಹೇಳ್ತೇವೆ. ದೇವರ ಮುಂದೆ ನನ್ನ ಅಹಂಕಾರಿ ಆಗುವುದು ಯಾವುದು? ದೇವರು ಮಾಡಿದ ಮಹತ್ ಕಾರ್ಯಗಳನ್ನ ನಾನು ಮಾಡಿದೆ ಎಂದು ಹೇಳುವಾಗ, ನನ್ನಿಂದಲೇ ಆಯ್ತು, ನಾನು ಪ್ರಾರ್ಥನೆ ಮಾಡಿದೆ, ಬಿಡುಗಡೆ ಆಯ್ತು, ನಾನು ಪ್ರಾರ್ಥನೆ ಮಾಡಿದೆ, ಹೀಗೆ ಆಯ್ತು. ಇದು ಯಾರಿಗಾದ್ರೂ ಗೊತ್ತಾ? ಯಾರು ಚಿಂತೆ ಮಾಡೋದಿಲ್ಲ, ಯಾರು ಚಿಂತೆ ಮಾಡೋದಿಲ್ಲ. ದೇವರ ದೃಷ್ಟಿಯಲ್ಲಿರುವಂತಹ ಅಹಂಕಾರ ಬೇರೆ,
ಮನುಷ್ಯನ ದೃಷ್ಟಿಯಲ್ಲಿರುವಂತಹ ಅಹಂಕಾರ ಬೇರೆ. ದೇವರು ಮಾಡಿದ್ದೆಲ್ಲವನ್ನ ನಾನು ಮಾಡಿದೆ ಎಂದು ಹೇಳಿಕೊಳ್ಳುವಂತಹ ಅಹಂಕಾರ, ದೇವರು ಕೊಟ್ಟಿದ್ದೆಲ್ಲವನ್ನ ನಾನು ಸಂಪಾದನೆ ಮಾಡಿದೆ ನನ್ನದು ಎಂಬಂತಹ ಅಹಂಕಾರ, ದೇವರು ತಿಳಿಸಿದ್ದೆಲ್ಲವನ್ನ ನಾನು ಹೇಳಿದೆ ಎಂಬ ಅಹಂಕಾರ, ತನಗಿದ್ದರೂ ಪರರಿಗೆ ಕೊಡದೆ ಹೋಗುವಂತ ಅಹಂಕಾರ, ಹಣ ಆಸ್ತಿಯ ಅಹಂಕಾರ, ಸ್ಥಾನಮಾನಗಳ ಅಹಂಕಾರ. ಈ ಅಹಂಕಾರ ದೇವರ ಕೋಪವನ್ನ ಕೆರಳಿಸುತ್ತದೆ. ಇದು ದೇವರ ಕೋಪ ಕೆರಳಿಸುವಾಗ ನಮ್ಮ ಮೇಲೆ ಅದು ಶಾಪವಾಗಿ ಪರಿಣಾಮ ಬೀರುತ್ತದೆ. ದೇವರ ಕೋಪವು ಶಾಪವಾಗಿ ಪರಿಣಾಮ ಬೀರುತ್ತದೆ. ಇದನ್ನೇ ನಾವು ನೋಡುತ್ತೇವೆ. ಈ ಹಿಜ್ಕೀಯನು ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅಹಂಕಾರಿಯಾಗ್ತಾನೆ. ಈ ಅಹಂಕಾರಿಯಾದ ಕಾರಣವೇ ಏನು ಸಂಭವಿಸುತ್ತದೆ? ಜೂದಿಯದ ಮೇಲೂ ಜೆರುಸಲೇಮಿನವರ ಮೇಲೂ ದೇವರ ಕೋಪವಿರುತ್ತದೆ. ನೋಡಿ, ಅವನ ಅಹಂಕಾರದಲ್ಲಿ ಜೂದಿಯದವರ ಮೇಲೂ ಜೆರುಸಲೇಮಿನ ಮೇಲೂ ಕೋಪ ಬರುತ್ತದೆ. ದೇವರ ಕೋಪವೆರಗಿತ್ತು. ಕಾರಣ ಅಹಂಕಾರ. ನೋಡಿ, ಅಲ್ಲಿ ಆ ದೇವರ ಕೋಪ ಬರುವ ತನಕ ಹಿಜ್ಕೀಯನ ಬದಲಾವಣೆ ಆಗಲಿಲ್ಲ. ಯಾವಾಗ ಆ ಹಿಜ್ಕೀಯನ ಗರ್ವ ಇಳಿಯಿತು, ಜೆರುಸಲೇಮಿನರೊಡನೆ ಅವನು ದೀನ ಮನಸ್ಕನಾದನು. ಈ ಕಾರಣ ಅವನ ಜೀವಮಾನವೆಲ್ಲ ಸರ್ವೇಶ್ವರನ ಕೋಪ ಅವನ ಮೇಲೆ ಬರಲಿಲ್ಲ. ನೋಡಿ, ಈ ಕಾರಣ ಸರ್ವೇಶ್ವರನ ಕೋಪ ಅವನ ಮೇಲೆ ಬರಲೇ ಇಲ್ಲ. ಎಲ್ಲ ಮರೆತೋದ್ರು. ನಮ್ಮೊಳಗಿರುವುದನ್ನು ನಾವು ಬಿಟ್ಟು ಬಿಡುವುದಾದರೆ ದೇವರ ಕೋಪ ನಮ್ಮಿಂದ ದೂರವಾಗ್ತದೆ. ನಾವು ನಮ್ಮ ಜೀವಿತದಲ್ಲಿ ನಮ್ಮ ಗರ್ವವನ್ನ ಇಳಿಸಿಕೊಳ್ಳುವುದಾದರೆ, ಎಷ್ಟು ದೇವರ ವಾಕ್ಯ ಹೇಳ್ತದೆ, ಏನ್ ಹೇಳ್ತದೆ? ಇಳಿಸುವೆನು ಆಸನದಿ ಬಲಿಷ್ಠರನ್ನು, ಏರಿಸುವೆನು ಉನ್ನತಿಗೆ ದೀನರನ್ನು. ಇಳಿಸುವೆನು ಆಸನದಿ ಬಲಿಷ್ಠರನ್ನು, ಏರಿಸುವೆನು ಉನ್ನತಿಗೆ ದೀನರನ್ನು. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಅನೇಕ ವಿಷಯಗಳನ್ನು ಕುರಿತು ನಾವು ಚಿಂತಿಸ್ತೇವೆ. ಅನೇಕ ವಿಷಯಗಳ ಅನುಭವಗಳು ನಮಗೆ ಆಗಬೇಕು. ನೋಡಿ, ನಮ್ಮಲ್ಲಿರುವಂತಹ ಸ್ವಭಾವಗಳು ದೇವರಿಗೆ ಕೋಪಾಗ್ನಿ. ಈಗ ಹಿಜ್ಕೀಯನ ಮೇಲೆ ದೇವರ ಕೋಪವಿತ್ತು. ಆದರೆ ಯಾವಾಗ ಅವನು ತನ್ನ ಕೋಪವನ್ನು ಬಿಟ್ಟು ಬಿಟ್ಟನೋ, ಯಾವಾಗ ಅವನ ಗರ್ವವು ಇಳಿಯಿತೋ, ದೇವರು ಜೀವಮಾನವೆಲ್ಲ ಸರ್ವೇಶ್ವರ ಸ್ವಾಮಿ ಅವನ ಮೇಲೆ ಕೋಪ ಮಾಡಲೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ. ನಾವು ಆಲಿಸುವ ದೇವರ ವಾಕ್ಯಗಳೆಲ್ಲವೂ ಅತಿ ಶ್ರೇಷ್ಠವಾದದ್ದು, ಅತಿ ಶ್ರೇಷ್ಠವಾದದ್ದು. ಅದರಿಂದ ನಾವು ಸದಾ ದೇವರ ವಾಕ್ಯದಲ್ಲಿ ನಾವು ತಲ್ಲೀನರಾಗಬೇಕು. ದೇವರ ಕೋಪ ನಮ್ಮ ಮೇಲೆ ಇದು ಯಾವಾಗ ಬರ್ತದೆ, ಕೋಪ ನಮಗೆ ಗೊತ್ತಿಲ್ಲ. ಅದರಿಂದ ಹೇಳಿದ್ದು, ಈ ಪರಿಹಾರಗಳೆಲ್ಲವೂ ನಮಗೆ ಪರಿಹಾರವಾಗಬೇಕಾದ್ರೆ, ದೇವರ ಕೋಪ ನಮ್ಮಿಂದ ದೂರವಾಗಬೇಕಾದ್ರೆ ನಾವು ಪ್ರಾರ್ಥಿಸಬೇಕು. ರೋಮ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಿದಂತೆ, ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವು ದೇವರೊಡನೆ ಸತ್ಸಂಬವನ ಹೊಂದುತ್ತೇವೆ. ಮಾತ್ರ ಅಲ್ಲ, ದೈವ ಕೋಪ ಯೇಸುವಿನ ಮುಖಾಂತರ ಪರಿಹಾರವಾಗುತ್ತದೆ. ನಮ್ಮ ಜೀವನವನ್ನು ನಾವು ಪರಿಶೀಲಿಸಿ ನೋಡಿಕೊಳ್ಳಬೇಕು. ನಾನಿರುವ ಸ್ಥಳದಲ್ಲಿ, ನನ್ನ ಕುಟುಂಬದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ವಿಚಾರಣೆಯಲ್ಲಿ, ಅಥವಾ ನನ್ನ ಮುಂದೆ ದೇವರು ಕೊಟ್ಟಂತಹ ಹಣ ಆಸ್ತಿಯಲ್ಲಿ, ನನ್ನ ಸ್ವಭಾವಗಳು, ನನ್ನ ಜೀವನ ಹೇಗಿದೆ? ಜನರ ಮುಂದೆ ನಾನು ನನ್ನ ಅಹಂಕಾರವನ್ನು ಯಾವ ವಿಧದಲ್ಲಿ ವ್ಯಕ್ತಪಡಿಸಿದ್ದೇನೆ? ನನ್ನ ಗರ್ವವನ್ನು ಯಾವ ವಿಧದಲ್ಲಿ ನಾನು ವ್ಯಕ್ತಪಡಿಸಿದ್ದೇನೆ? ಎಲ್ಲವನ್ನು ಕೊಟ್ಟಂತಹ ದೇವರನ್ನ ನಾನು ಮರೆತು ಅಹಂಕಾರದಲ್ಲಿ ನಾನು ಗರ್ವಿಷ್ಠನಾಗಿ ಹೋಗುವಾಗ
ದೇವರ ಶಾಪ ನನ್ನ ಮೇಲೆ ಬೀರುವಾಗ ನಾವು ದರಿದ್ರರಾಗಿ ಹೋಗುತ್ತೇವೆ, ಹಿಜ್ಕೀಯನಂತೆ ರೋಗಿಯಾಗಿ ಹೋಗುತ್ತೇವೆ, ಇರುವುದೆಲ್ಲವನ್ನ ಕಳೆದುಕೊಂಡು ಬಿಡುತ್ತೇವೆ. ಅದರಿಂದ ನಾವು ತುಂಬ ಆಳವಾಗಿ ಚಿಂತಿಸಬೇಕು ದೇವರ ವಾಕ್ಯವನ್ನು ಕುರಿತು ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯ ನಾನು ನೀವು ಹೇಳುವಂತೆ ಅಲ್ಲ, ದೇವರ ವಾಕ್ಯ ನಾವು ನೀವು ಚಿಂತಿಸುವಂಥದ್ದೇ ಅಲ್ಲ ಪ್ರಿಯರೇ, ಅದು ಶಕ್ತವಾದದ್ದು. ಅದಕ್ಕೆ ನಾವು ತಗೊಳ್ತೇವೆ ಯೋಶುವನ ಪುಸ್ತಕ 22ನೇ ಅಧ್ಯಾಯ 20ನೇ ವಾಕ್ಯ. ಯೋಶುವನ ಪುಸ್ತಕ 22ನೇ ಅಧ್ಯಾಯದಲ್ಲಿ ನಾವು ತೆಗೆದುಕೊಳ್ಳಬೇಕಾದ್ರೆ 20ನೇ ವಾಕ್ಯ ನಾವು ನೋಡೋದಾದ್ರೆ ವಾಕ್ಯ ಏನು ಹೇಳ್ತದೆ? ಯೆಹೋಶುವ 22ನೇ ಅಧ್ಯಾಯ 20ನೇ ವಾಕ್ಯ. Praise the Lord. Praise the Lord. Praise the Lord. Hallelujah. 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 ಒಮ್ಮೆ ನಾವು ಒಂದು ಬೈಬಲ್ನ ಪುಟವನ್ನು ನಾವು ತಿರುಗಿಸಿ ನೋಡೋಣ. ವಾಕ್ಯ 20 ಏನು ಹೇಳುತ್ತದೆ ಎಂಬುದನ್ನು. ಜೆಹರನ ಮಗ ಅಕಾನನು ಸರ್ವೇಶ್ವರನ ಸೊತ್ತನ್ನು ಕದ್ದುಕೊಂಡು ದ್ರೋಹಿಯಾದ. ಆಗ ಸರ್ವೇಶ್ವರನ ಕೋಪ ಇಸ್ರಾಯೇಲರ ಸಭೆಯ ಮೇಲೆ ಎರಗಿತು. ಅವನ ಪಾಪದ ನಿಮಿತ್ತ ಅವನೊಡನೆ ಅನೇಕರು ಸಾಯಬೇಕಾಯಿತಲ್ಲವೇ? ನೋಡಿ, ಕೋಪ, ಸರ್ವೇಶ್ವರನ ಕೋಪ ಬರುವಾಗ ಯಾಕೆ ಕೋಪ ಬಂದಿತ್ತು? ಸೊತ್ತನ್ನ ಕದ್ದುಕೊಂಡ. ಸರ್ವೇಶ್ವರನ ಸೊತ್ತು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಸರ್ವೇಶ್ವರನ ಸೊತ್ತನ್ನು ಕದ್ದುಕೊಂಡ ಹಾಗೆ ಅವನು ದ್ರೋಹಿಯಾದ. ನಮ್ಮ ಜೀವಿತದಲ್ಲಿ ದೇವರ ಕೋಪ ಬರಲಿಕ್ಕೆ ಕಾರಣ ದೇವಾಲಯದ ಸೊತ್ತುಗಳನ್ನು ನಾವು ಕದಿಯುತ್ತೇವೆ. ಹೌದಾ? ದೇವಾಲಯದ ಸೊತ್ತುಗಳನ್ನು ಮಾತ್ರವೇ ಇಲ್ಲ, ಒಬ್ಬ ವ್ಯಕ್ತಿಯು ಕಷ್ಟಪಟ್ಟು ದುಡಿದಂತಹ ವ್ಯಕ್ತಿಯ ದುಡ್ಡನ್ನು ಕದಿಯುತ್ತೇವೆ, ಆಸ್ತಿಯನ್ನು ಕದಿಯುತ್ತೇವೆ. ಸರ್ವೇಶ್ವರನ ಕೋಪ ಅವರ ಮೇಲೆ ಎರಗುತ್ತದೆ. ಹೌದು ಪ್ರಿಯರೇ, ದೇವರ ಕೋಪ ನಮ್ಮ ಎರಗಲಿಕ್ಕೆ ಅನೇಕ ಕಾರಣಗಳಿದೆ. ಆದರೆ ಅದರಲ್ಲಿ ಮುಖ್ಯವಾದ ಕಾರಣಗಳನ್ನು ನಾವು ಚಿಂತಿಸ್ತಾ ಇದ್ದೇವೆ. ಈ ಕೋಪ ಯಾವಾಗ ಪರಿಹಾರವನ್ನು ಸೂಚಿಸುತ್ತದೆ? ಈ ಕೋಪ ಯಾವಾಗ ಪರಿಹಾರವನ್ನು ಸೂಚಿಸುತ್ತದೆ? ನಾನು ಪಶ್ಚಾತ್ತಾಪದಿಂದ ದೇವರ ಮುಂದೆ ನನ್ನನ್ನು ತಗ್ಗಿಸಿಕೊಳ್ಳುತ್ತಾ ದೇವರಿಂದ ಕದ್ದುಕೊಂಡದ್ದನ್ನು ನಾನು ಮತ್ತೆ ಕೊಡುವಾಗ, ಪಾಪ ಪರಿಹಾರಕ ಬಲಿಯನ್ನು ಸಮರ್ಪಿಸುವಾಗ ದೇವರ ಕೋಪ ನನ್ನಿಂದ ದೂರವಾಗಿ ಆಶೀರ್ವಾದವಾಗಿ ಮಾರ್ಪಾಡಾಗುತ್ತದೆ. ಓ ನನ್ನ ಸಹೋದರನೇ, ಸಹೋದರಿಯೇ, ನಾವು ತುಂಬ ಆಳವಾಗಿ ನಾವು ಚಿಂತಿಸಬೇಕು. ಸರ್ವೇಶ್ವರನ ಕೋಪದಿಂದ ಪರಿಹಾರ ಹೊಂದಲಿಕ್ಕೆ ನಾನು ಮಾರ್ಗವನ್ನು ಕಂಡುಕೊಳ್ಳಬೇಕು. ಅದೇ ನಾವು ಯೆಹೋಶುವನ ಪುಸ್ತಕದಲ್ಲಿ 9ನೇ ಅಧ್ಯಾಯವನ್ನು ನಾವು ಸ್ವಲ್ಪ ತೆಗೆದುಕೊಳ್ತೇವೆ. ಅನ್ನೋದಾದ್ರೆ ಯೆಹೋಶುವನ ಪುಸ್ತಕದಲ್ಲಿ 9ನೇ ಅಧ್ಯಾಯವನ್ನು ತೆಗೆದುಕೊಂಡು 19-20 ವಾಕ್ಯವನ್ನು ನಾವು ನೋಡೋದಾದರೆ ನೋಡಿ, ನಾವು ಇಟ್ಟ ಆಣೆಯ ನಿಮಿತ್ತ ದೇವರ ಕೋಪ ನಮ್ಮ ಮೇಲೆ ಬಾರದಂತೆ ಅವರನ್ನು ಜೀವದಿಂದ ಉಳಿಸಬೇಕು. ನಾವು ಇಸ್ರಾಯೇಲರ ದೇವರಾದ ಸರ್ವೇಶ್ವರನ ಹೆಸರಿನಲ್ಲಿ ಅವರಿಗೆ ಪ್ರಮಾಣ ಮಾಡಿದ್ದರಿಂದ ಅವರನ್ನು ಮುಟ್ಟಲಾಗದು. Praise the Lord. Praise the Lord. Praise the Lord. Praise the Lord. ಹೌದು ಪ್ರಿಯರೇ, ಕದ್ದುಕೊಂಡದ್ರಿಂದ ನಾವು ನೋಡ್ತೇವೆ ಯೆಹೋಶುವನ ಪುಸ್ತಕದಲ್ಲಿ ನಾನು ಮತ್ತೊಬ್ಬರನ್ನ ಕದ್ದುಕೊಂಡಾಗ ಏನಾಗ್ತದೆ? ಅಲ್ಲಿ ಸಮಸ್ಯೆ ಉದ್ಭವ ಆಗ್ತದೆ. ಆಶೀರ್ವಾದನ ಕಳ್ಕೊಳ್ತಿದ್ದು ಒಂದು ವಾಕ್ಯ ತಪ್ಪಿ ಹೋಯಿತು. ನಾವು ಮತ್ತೆ ಈ ಪೂರ್ವಕಾಲ ಇತಿಹಾಸವನ್ನು ನಾವು ನೋಡಬೇಕಾದ್ರೆ 2 ಪೂರ್ವಕಾಲ ಇತಿಹಾಸದಲ್ಲಿ ನಾವು ನೋಡ್ತೇವೆ. ನಾವು 32ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡಿದೆವು, ತಗ್ಗಿಸಿಕೊಳ್ಳುವುದರಿಂದ ಬರುವುದಿಲ್ಲ. ಹಾಗೆಯೇ ಪ್ರಿಯರೇ,
ಆ ಪ್ರಭುವಿನ ಹೆಸರಿನಲ್ಲಿ, ಕರ್ತನ ಹೆಸರಿನಲ್ಲಿ ಮಾಡಿದ ತೀರ್ಮಾನವು ನಮಗೆ ಬಿಡುಗಡೆಯನ್ನು ಕೊಡ್ತದೆ. ಇನ್ನು ಸ್ವಾಮಿ ನಾನು ಇನ್ನು ತಪ್ಪು ಮಾಡುವುದಿಲ್ಲ, ಸ್ವಾಮಿ ಇನ್ನು ನಾನು ತಪ್ಪು ಮಾಡುವುದಿಲ್ಲ. ಹೌದು, ನಾವು ಇಸ್ರಾಯೇಲ್ ದೇವರಾದ ಸರ್ವೇಶ್ವರನ ಹೆಸರಲ್ಲಿ ಅವರಿಗೆ ಪ್ರಮಾಣ ಮಾಡಿದ್ದರಿಂದ ಅವರನ್ನು ಮುಟ್ಟಲಾಗದು. ನಾವು ಈ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕು, ನಾನು ಇನ್ನು ಪಾಪ ಮಾಡುವುದಿಲ್ಲ. ನೋಡಿ, ಪಾಪ ನಿವೇದನೆ ಸಂಸ್ಕಾರಕ್ಕೆ ಹೋಗ್ತೇವೆ, ಅಲ್ಲಿ ಹೋಗಿ ಹೇಳ್ತೇವೆ, ಪ್ರಾರ್ಥನೆ ಮಾಡಿ ಕೊನೆಗೆ ಪಶ್ಚಾತ್ತಾಪವಿದ ನಾವು ಹೇಳ್ಬೇಕಾದ್ರೆ ಕೊನೆ ಹೇಳ್ತೇವೆ, ಇನ್ನು ಮುಂದೆ ನಾನು ಪಾಪ ಮಾಡುವುದಿಲ್ಲವೆಂಬ ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಅಲ್ವಾ. ಕೊನೆಯದಾಗಿ ನಾವು ಪ್ರಾರ್ಥನೆ ಹೇಳ್ತೇವೆ, ಇನ್ನು ಮುಂದೆ ನಾನು ಪಾಪ ಮಾಡುವುದಿಲ್ಲವೆಂಬ ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಅಲ್ಲಿ ನಾವು ಪ್ರಾಮಿಸ್ ಮಾಡಿದ್ದು. ಆದರೆ ನಾವೇನ್ ಮಾಡ್ತೀವಿ, ಆ ಪ್ರಾಮಿಸ್ ಮಾಡಿ ಅಲ್ಲಿಂದ ಹೊರಗೆ ಬಂದ ತಕ್ಷಣ ಮತ್ತೆ ಪಾಪ ಮಾಡ್ತೇವೆ, ನಾವು ದೇವರಿಗೆ ವಿರುದ್ಧವಾದ ತಪ್ಪನ್ನು ಮಾಡ್ತೇವೆ. ಅದನ್ನೇ ಇಲ್ಲಿ ಹೇಳ್ತಾ ಇದೆ ವಾಕ್ಯ. ಯೆಹೋಶುವನ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ನಾವು ಇಸ್ರಾಯೇಲ್ ದೇವರಾದ ಸರ್ವೇಶ್ವರನ ಹೆಸರಿನಲ್ಲಿ ಅವರಿಗೆ ಪ್ರಮಾಣ ಮಾಡಿದ್ದರಿಂದ ಅವರನ್ನು ಮುಟ್ಟಲಾಗದು. ನಾವು ಇಟ್ಟ ಆಣೆಯ ನಿಮಿತ್ತ ದೇವರ ಕೋಪ ನಮ್ಮ ಮೇಲೆ ಬಾರದಂತೆ ಅವರನ್ನು ಜೀವದಿಂದ ಉಳಿಸಬೇಕು. ನಾವು ಹೀಗೆ ಮಾಡೋಣ, ಅವರನ್ನು ಬದುಕಲು ಬಿಟ್ಟು ಬಿಡಿ. ಪ್ರಮಾಣ ಮಾಡಿದ್ರೆ ನಾನು ಅವರನ್ನು ಬಿಟ್ಟು ಬಿಡಬೇಕು. ಆಗ ದೇವರ ಕೋಪ ನಮ್ಮ ಮೇಲೆ ಎರಗುವುದಿಲ್ಲ, ದೇವರ ಕೋಪ ಪರಿಹಾರವಾಗುತ್ತದೆ. ನಾವು ಕೊನೆಯದಾಗಿ ನಾವು ನೋಡಬೇಕಾದ್ರೆ ಕೀರ್ತನೆ 106ನೇ ಅಧ್ಯಾಯದಲ್ಲಿ ನಾವು ತೆಗೆದುಕೊಳ್ಳಬೇಕಾದ್ರೆ, ಕೀರ್ತನೆ 106ನೇ ಅಧ್ಯಾಯ ನಾವು ತಿರುಗಿಸಿ ನೋಡೋದಾದ್ರೆ ಅಲ್ಲಿ ನಾವು ನೋಡ್ತೇವೆ ಮಧ್ಯಸ್ಥ ಪ್ರಾರ್ಥನೆಯಿಂದ ಪರಿಹಾರ. ಮಧ್ಯಸ್ಥ ಪ್ರಾರ್ಥನೆಯಿಂದ ಪರಿಹಾರ. ನಾವು ಮಧ್ಯಸ್ಥ ಪ್ರಾರ್ಥನೆ ಮಾಡ್ತೀವಿ ಎಲ್ಲರೂ, ಅಲ್ಲ, ನಾವೆಲ್ಲರೂ ಮಧ್ಯಸ್ಥ ಪ್ರಾರ್ಥನೆ ಮಾಡ್ತೇವೆ. ಪ್ರಿಯರೇ, ಮಧ್ಯಸ್ಥ ಪ್ರಾರ್ಥನೆ ಎಷ್ಟು ಶಕ್ತವಾದದ್ದು ಎಂಬುದು ನಮಗೆ ಚೆನ್ನಾಗಿ ಗೊತ್ತುಂಟು. ಆದರೆ ಇನ್ನೆಷ್ಟು ಜನರಿಗೆ ಗೊತ್ತಿಲ್ಲ. ಪಾಪ ಪರಿಹಾರಕ್ಕಾಗಿ ಮಧ್ಯಸ್ಥ ಪ್ರಾರ್ಥನೆಯು ಒಬ್ಬೊಬ್ಬರನ್ನು ಸಹ ಬಲಪಡಿಸುತ್ತದೆ. ಮಧ್ಯಸ್ಥ ಪ್ರಾರ್ಥನೆಯಿಂದ ಪಾಪಗಳು ಪರಿಹಾರವಾಗುತ್ತದೆ. ಅದನ್ನೇ ಕೀರ್ತನೆಗಾರ ಹೇಳ್ತಾ ಇದ್ದಾನೆ. ನಾನು ನೋಡಿ, ಮೋಶೆಯ ಮಧ್ಯಸ್ಥಿಕೆಯಿಂದ ಪಾಪಗಳ ಪರಿಹಾರವಾಗ್ತದೆ. 106ನೇ ಅಧ್ಯಾಯ. ಎಂತಲೇ ಸಮ್ಮರಿಸುವೆ ಎನ್ನಲು ಪ್ರಭು ಅವರನ್ನು, ಆಪ್ತ ಮೋಶೆಯು ಮಧ್ಯಸ್ಥನಾಗಿ ಬಂದನು, ಸಂಹರಿಸದಂತೆ ಶಮನಗೊಳಿಸಿದನ ಕೋಪವನ್ನು. ದೇವರ ನಂಬಿಗಸ್ತ, ದೇವರ ಸ್ನೇಹಿತ ಮೋಶೆ. ನೋಡಿ, ಸಮ್ಮರಿಸುವೆ, ದೇವರು ಸಮ್ಮರಿಸುವೆ ಎಂದು ಹೇಳಬೇಕಾದ್ರೆ ಎಂತಲೇ ಸಮ್ಮರಿಸುವೆ ಎನ್ನಲು ಪ್ರಭು ಅವರನ್ನು, ಆಪ್ತ ಮೋಶೆಯು ಮಧ್ಯಸ್ಥನಾಗಿ ಬಂದನು, ಸಂಹರಿಸದಂತೆ ಶಮನಗೊಳಿಸಿದನ ಕೋಪವನ್ನು. ನೋಡಿ, ದೇವರ ಕೋಪವನ್ನು ಹೇಗೆ ಪರಿಹರಿಸ್ತಾನೆ. ಇದು ಮಧ್ಯಸ್ಥ ಪ್ರಾರ್ಥನೆಯ ಒಂದು ಶಕ್ತವಾದ ಕೊಡುಗೆ. ಆದರೆ ಯಾರು ಈ ವಿಷಯದಲ್ಲಿ ಕಾಳಜಿ ವಹಿಸುವುದಿಲ್ಲ, ಯಾರು ಈ ವಿಷಯಗಳನ್ನು ಯೋಚಿಸುವುದಿಲ್ಲ. ಎಲ್ಲರ ಮಧ್ಯಸ್ಥಿಗೆ ಪ್ರಾರ್ಥನೆ ನಾನು ನೋಡಿದ್ದೇನೆ. ಕೇವಲ ಕುಳಿತುಕೊಂಡ್ರೆ ಸಾಕು, ಸ್ವಾಮಿ ರೋಗದಲ್ಲಿ ಸಮಸ್ಯೆಯಲ್ಲಿ ಕಣೆ ಬರೀ ಇದನ್ನೇ ಹೇಳ್ತಾ ಇರ್ತಾರೆ ಹೊರತು ಬೇರೆ ಯಾವ ಮಧ್ಯಸ್ಥ ಪ್ರಾರ್ಥನೆ ಬರುವುದಿಲ್ಲ. ಧ್ಯಾನಕ್ಕೆ ಹೋದರೆ ಧ್ಯಾನದಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆ ಬರೀ ಆ ಧ್ಯಾನಕ್ಕಾಗಿನೇ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಒಂದು ವ್ಯಕ್ತಿಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಪ್ರಿಯರೇ, ನಮ್ಮ ಪ್ರಾರ್ಥನೆಗಳು ವಿಭಿನ್ನವಾಗಬೇಕು. ನೋಡಿ, ನಮ್ಮ ಸ್ವರ್ಗೀಯ ಯಾತ್ರೆ ಮಧ್ಯಸ್ಥ ಪ್ರಾರ್ಥನಾ ತಂಡವಿದೆ. ಸುಮಾರು 30 ಮಂದಿ ಇದ್ದೇವೆ. ದಿನಂಪ್ರತಿ ಬೆಳಗಿನ ಜಾವದಲ್ಲಿ 5 ಗಂಟೆಯಿಂದ 6:30 ಗಂಟೆಯವರೆಗೆ ನಮ್ಮ ಮಧ್ಯಸ್ಥ ಪ್ರಾರ್ಥನೆವಿದೆ. ಆ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ನಾವು ನಮಗಾಗಿ ಯಾರಿಗಾಗಿ ಪ್ರಾರ್ಥನೆ ಮಾಡುವುದಿಲ್ಲ. ಒಂದು ದಿನಕ್ಕೆ ಒಂದೇ ಒಂದು ಉದ್ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. 1:30 ಗಂಟೆಗಳ ಕಾಲ ಒಂದು ಉದ್ದೇಶಕ್ಕಾಗಿ ಮಾತ್ರ. ಇವತ್ತು ಮಾಡಿದ ಉದ್ದೇಶ ನಾಳೆ ಮಾಡುವುದಿಲ್ಲ. ಬಹುಶಃ ವರ್ಷಕ್ಕೆ ಒಂದು ಉದ್ದೇಶ ಬರುವುದು ಕಷ್ಟ. ಒಂದೇ ಉದ್ದೇಶ ಒಂದೇ ಸಾರಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ. ಅಂದ್ರೆ ದಿನಂಪ್ರತಿ ನಾವು ಹುಡುಕುತ್ತಾ ಇರುತ್ತೇವೆ ಯಾವುದಕ್ಕಾಗಿ ಪ್ರಾರ್ಥಿಸಬೇಕು. ಪ್ರತಿದಿನ ಈ ಸ್ವರ್ಗೀಯ ಯಾತ್ರೆ ಮಧ್ಯಸ್ಥ ಪ್ರಾರ್ಥನೆ ವಿಭಿನ್ನವಾಗಿರ್ತದೆ. ನೀವೆಷ್ಟು ಜನ ಕೇಳ್ತೀರಿ ಗೊತ್ತಿಲ್ಲ. ಸುಪ್ರಭಾತ ಪ್ರಾರ್ಥನೆ ಎಂಬುದಾಗಿ ನನ್ನ ಗ್ರೂಪಲ್ಲಿ ಹಾಕ್ತೀನಿ. ಕೆಲವು ಸಾರಿ ಇದು ನಿಮಗೆ ಲಿಂಕ್ ಬರ್ತದೆ, ನಿಮಗೆ ಯೂಟ್ಯೂಬಲ್ಲಿ ನಿಮಗೆ ಬರ್ತದೆ, ನೋಡ್ಬೋದು. ಕೆಲವರಿಗೆ ನಾನು ಶೇರ್ ಮಾಡಿದ್ರನ್ನೇ ಅಂತ ಹೇಳ್ತಾರೆ. ಇಲ್ಲ, ನೀವು ನೇರವಾಗಿ ಅಲ್ಲಿ ಬರ್ತದೆ ನಿಮಗೆ. ಪ್ರತಿದಿನ ನಿಮಗೆ ಸುಪ್ರಭಾತ ಪ್ರಾರ್ಥನೆ ಇರ್ತದೆ. ಕರೆಕ್ಟಾಗಿ ನಿಮಗೆ 6:30ಗೆಲ್ಲ ಸಿಕ್ಕಿಬಿಡ್ತದೆ.
6:35 6:40 ನಿಮಗೆ ಸಿಕ್ಕಿಬಿಡ್ತದೆ ಸುಪ್ರಭಾತ ಪ್ರಾರ್ಥನೆ. ಕೇಳಿ, ಇವತ್ತು ಸಹ ನಾವು ಪ್ರಾರ್ಥಿಸಿದ್ದೇವೆ ಪವಿತ್ರಾತ್ಮದಿಂದ ತುಂಬಿಕೊಳ್ಳಿಕ್ಕಾಗಿ. ಸ್ವಲ್ಪವನ್ನು ಮಾತ್ರ ನಾನು ಇವತ್ತಿನ ಸಂದೇಶ ವಾಟ್ಸಪ್ಪಲ್ಲಿ ನಾನು ಹಾಕಿದ್ದೇನೆ. ಪ್ರಿಯರೇ, ಹೀಗೆ ಪಾಪ ಪರಿಹಾರಕ್ಕಾಗಿ ನಾವು ಮಧ್ಯಸ್ಥ ಪ್ರಾರ್ಥನೆ ಮಾಡಬೇಕು. ಪರರು ನಾಶವಾಗದಂತೆ ನಾವು ಮಧ್ಯಸ್ಥ ಪ್ರಾರ್ಥನೆ ಮಾಡಬೇಕು. ಪರರಿಗಾಗಿ ನಾವು ಪ್ರಾರ್ಥಿಸಬೇಕು. ನೋಡಿ, ಎಷ್ಟು ಸುಗಮವಾಗಿ ಹೇಳ್ತಾರೆ. ಯಾರು ಮೋಶೆ ಮಧ್ಯಸ್ಥ ಹೋಗ್ತಾನೆ, ದೇವರು ನಾಶ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡುವಾಗ ಮೋಶ ಮಧ್ಯಸ್ಥಿಕೆ ಹೋಗುವಾಗ ಅಲ್ಲಿ ದೇವರ ಕೋಪ ಪರಿಹಾರವಾಗ್ತದೆ. ಪ್ರಿಯ, ಅದರಿಂದ ನಾವು ಮಧ್ಯಸ್ಥಿ ಹೋಗುವಾಗ, ಪರರಿಗಾಗಿ ಮಧ್ಯಸ್ಥಿ ಹೋಗುವಾಗ, ನಾವು ಪರರಿಗಾಗಿ ಪ್ರಾರ್ಥಿಸುವಾಗ ದೇವರ ಕೋಪ, ಪರರ ಮೇಲಿರುವ ದೇವರ ಕೋಪ ಪರಿಹಾರವಾಗುತ್ತದೆ, ಉಪಶಮನವಾಗ್ತದೆ, ಬಿಡುಗಡೆಯಾಗ್ತದೆ. ಅದರಿಂದ ಪ್ರಿಯ, ದೇವರ ಕೋಪ ಎಷ್ಟು ಶಕ್ತವಾಗಿದೆಯೋ ದೇವರ ಪ್ರೀತಿಯು ಅಷ್ಟೇ ಶಕ್ತವಾದದ್ದು. ದೇವರು ಖಂಡಿತವಾಗಿ ಎಲ್ಲರ ಮೇಲೆ ಕರುಣೆ ತೋರಿಸ್ತಾರೆ. ನಮ್ಮ ಮೇಲೆ ಅವರ ಕೋಪವು ಖಂಡಿತವಾಗಿಯೂ ಅದು ಪರಿಹಾರವನ್ನು ಸೂಚಿಸ್ತದೆ. ಇದನ್ನೆಲ್ಲ ನಾವು ಮಾಡಬೇಕಾದ್ರೆ, ಇದನ್ನೆಲ್ಲ ಅನುಸರಿಸಬೇಕಾದ್ರೆ ಖಂಡಿತವಾಗಿಯೂ ನಮ್ಮ ಪಾಪಗಳಿಗೆ ಪರಿಹಾರ ಉಂಟು, ದೇವರ ಕೋಪಕ್ಕೆ ಪರಿಹಾರ ಉಂಟು. ಅದರಿಂದ ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ, ಪಾಲಿಸುವ, ಪರರಿಗೆ ಶೇರ್ ಮಾಡುವ. ದಯವಿಟ್ಟು ನೀವು ಯೂಟ್ಯೂಬ್ ಚಾನಲ್ ಲಿಂಕ್ನ ನೋಡ್ಬೇಕಾದ್ರೆ ಒಂದು ಲೈಕ್ ಕೊಡಿ, ದಯವಿಟ್ಟು ಒಂದು ಲೈಕ್ ಕೊಡಿ. ಸುಮ್ಮನೆ ಬೆರಳಿಡಿ ಸಾಕು, ಬೇರೆ ಏನು ಮಾಡೋದು ಬೇಕಾಗಿಲ್ಲ. ನೀವು ಒಂದು ಬೆರಳಿಟ್ಟು ಒಂದು ಲೈಕ್ ಕೊಡಿ, ಬೆರಳಿಟ್ಟು ಒಂದು ಶೇರ್ ಮಾಡಿ. ಬೇರೆ ಏನೇನು ನಿಮ್ಮ ಹತ್ರ ಕೇಳಲಿಕ್ಕೆ ಬರೋದಿಲ್ಲ, ಬೇರೆ ಏನೇನು ನಿಮ್ಮ ಹತ್ರ ನಾವು ಕೇಳಲಿಕ್ಕೆ ಬರೋದಿಲ್ಲ. ನೀವು ದೇವರ ವಾಕ್ಯನ ಕೇಳ್ತಾ ಇದ್ರಿ, ಮನುಷ್ಯರ ವಾಕ್ಯ ಅಲ್ಲ, ರೊಸಾರಿಯ ವಾಕ್ಯ ಅಲ್ಲ. ಆ ವಾಕ್ಯ ನಿಮಗೆ ಇಷ್ಟ ಆಗ್ತದಲ್ವ, ಅಲ್ಲಿ ಒಂದು ಲೈಕ್ ಕೊಡಿ. ಅಲ್ಲೊಂದು ಲೈಕ್ ಇದೆ, ಕೈಯ ಒಂದು ಚಿತ್ರ ಇದೆ, ಅಲ್ಲಿ ಲೈಕ್ ಕೊಡಿ. ಹೀಗಿರುವಂಥ ಒಂದು ಕೈಯ ಚಿಹ್ನೆ ಇದೆ, ಓಕೆನೋ ಚಿಹ್ನೆ, ಅದನ್ನು ಒತ್ತಿ ಒಂದಷ್ಟು ಜನರಿಗೆ ಶೇರ್ ಮಾಡಿ. ದೇವರ ವಾಕ್ಯ ಪ್ರತಿಯೊಬ್ಬರು ಪರಿವರ್ತನೆ ಹೊಂದಲಿಕ್ಕೆ ಸಾಧನವಾಗಿರುವಂಥ, ಮಾರ್ಗವಾಗಿರುವಂಥ ವಾಕ್ಯ. ಪಾಲಿಸುವುದು ಮಾತ್ರವಲ್ಲ, ನಾವು ಪಾಲಿಸಲು ಪ್ರಯತ್ನಿಸಿ ಪಾಲಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡವಪುರ. ಪ್ರೀಸ್ ದಿ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು.